ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಅಶ್ವವೇಗ ವಾಹಿನಿಯ ಸಾಧಕರ ಸಂಪುಟ ವಿಶೇಷ ಸಂದರ್ಶನ ಚರ್ಚೆಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಮಾತಿದೆ. ಅವರ ಕನ್ನಡದ ಬಗೆಗಿನ ಪ್ರೀತಿಯ ಒಂದು ಮಾತು ಏನಂದರೆ, ಕನ್ನಡವ ಕನ್ನಡಿಸುವಂತಿರಬೇಕು ಅನ್ನುವಂಥದ್ದು. ಅದು ಆ ಮಾತು ಪ್ರತಿಯೊಬ್ಬ ಕನ್ನಡಿಗನ ನಾಲಿಗೆಯ ಮೇಲೆ ಒಂದು ಲಾಲಿತ್ಯವನ್ನು ಆಡಬೇಕು. ಆದರೆ ನಮ್ಮ ದೌರ್ಭಾಗ್ಯ, ಯಾರೋ ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಮಾತಾಡ್ತಾರಲ್ಲ ಅವರನ್ನು ನಾವು ಅಷ್ಟೇ ಹೊಗಳ್ಕೊಂಡು ಅವರನ್ನೇ ಪ್ರೀತಿ ಮಾಡುವಂಥದ್ದಾಗಿದೆ. ಆದರೆ ನಮ್ಮ ಪ್ರಯತ್ನ ಏನು, ಸ್ವಪ್ರಯತ್ನ ಏನು ಅನ್ನೋದು ಇನ್ನೂ ಆಗ್ತಾ ಇಲ್ಲ. ಆದಾಗ್ಯೂ ಕೂಡ ಮತ್ತೆ ಅಂತಹ ಕನ್ನಡದ ಭಾಷಾ ಪ್ರೇಮಿಗಳನ್ನು ಮತ್ತು ಕನ್ನಡವನ್ನು ಪ್ರೀತಿಸುವ, ಅದಮ್ಯವಾಗಿ ಭಾಷೆಯನ್ನು ಉತ್ಕಟವಾಗಿ ಬಳಸುವಂಥ ಕನ್ನಡಿಗರನ್ನು, ಅದರಲ್ಲೂ ರಂಗಕರ್ಮಿಗಳು, ನಟರು ಮತ್ತು ಕನ್ನಡದ ಬಗ್ಗೆ ಅಪ್ಪಟವಾದ ಪ್ರೀತಿಯನ್ನು ಇಟ್ಕೊಂಡಿರುವಂಥ ಸುಚೇಂದ್ರ ಪ್ರಸಾದ್ ಅವರು ಇವತ್ತಿನ ಸಾಧಕರ ಸಂಪುಟ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿದ್ದಾರೆ. ಬನ್ನಿ, ಅವರ ಬದುಕಿಗೆ, ಅವರ ಕನ್ನಡ ಪ್ರೀತಿಗೆ ನಾವು ಪ್ರವೇಶವನ್ನು ಪಡೆಯೋಣ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ಸಾಧಕರ ಸಾಲ ನಿಲ್ಲಿಸಿದ್ದಕ್ಕಾಗಿ ಧನ್ಯವಾದ. ಅಶ್ವಮೇಧದ ಎಲ್ಲ ವೀಕ್ಷಕ ಬಾಂಧವರಿಗೆ ಶುಭಾಶಂಸನೆ, ರಾಜ್ಯೋದಯದ ಸವಿಸ್ಮೃತಿಯ ಶುಭಾಶಯಗಳು ಹೇಳ್ತೇನೆ ನಮ್ಮೆಲ್ಲರಿಗೂ. ನೀವು ಹೇಳಿದ್ರಿ ರಾಜ್ಯೋದಯ ಅಂತ, ನಾವು ರಾಜ್ಯೋತ್ಸವ ಅಂತೀವಿ, ಆದರೆ ರಾಜ್ಯದ ಉದಯ ಆಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅದೇ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವ ನಿಟ್ಟಿನಲ್ಲಿ ಕನ್ನಡದ ಸಂಭ್ರಮದ ಅಥವಾ ಕನ್ನಡದ ಒಂದು ತಿಂಗಳಿಗೆ ಇದಾಗಬಾರ್ದು, ಉತ್ಸವ ಆಗಬಾರ್ದು. ಆ ನಿಟ್ಟಲ್ಲಿ ನಿತ್ಯವೂ ಕನ್ನಡ ಆಗಬೇಕು, ನಿತ್ಯೋತ್ಸವ ಆಗಬೇಕು ಅನ್ನೋ ನಿಟ್ಟಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ಹೇಳೋಕ್ಕಿಲ್ಲ, ತುಂಬ ಹೇಳಿಯಾಗಿದೆ. ಇನ್ನೇನಿದ್ರು ಅನುಷ್ಠಾನಕ್ಕೆ ಸಂಬಂಧಪಟ್ಟದ್ದಷ್ಟೇ. ಈಗ ತುಂಬ ವಿಚಾರಗಳನ್ನು ಈಗಾಗಲೇ ಬಹಳ ಕಾಲದಿಂದ ಮಾತಾಡಿಕೊಂಡಿದ್ದೇವೆ. ಕನ್ನಡ ಅಂತ ನಾವು ಉದ್ಘೋಷಗಳನ್ನು ಕೂಗಿದ್ದೇವೆ, ಕನ್ನಡದ ಪರ ನಿಂತ್ಕೊಂಡಿದ್ದೇವೆ ಅಂತ ಭಾವಿಸಿದ್ದೇವೆ, ಭ್ರಮಿಸಿದ್ದೇವೆ. ಆದರೆ ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ಕೈ ಎತ್ತಬೇಕಾಗಿರುವಂಥ ಸಂದರ್ಭದಲ್ಲಿ ಮಾತ್ರವೇ ಸ್ವಲ್ಪ ಕೈ ಚೆಲ್ಲಿದ್ದೇವೆ. ಮನಸ್ಸು ಮತ್ತು ಇಚ್ಛೆ ಮತ್ತು ಶಕ್ತಿ, ಇದು ಬಹಳ ಮುಖ್ಯ. ಇಚ್ಛೆ ಮನಸ್ಸಿಗೆ ಸಂಬಂಧಪಟ್ಟದ್ದು, ಶಕ್ತಿ ಇಚ್ಛೆಗೆ ಸಂಬಂಧಪಟ್ಟದ್ದು. ಇಚ್ಛೆಯಿಂದ ಇಚ್ಛಾಧಾರಿಗಳಾಗಿ ಕನ್ನಡಕ್ಕಾಗಿ ಅಥವಾ ನಮ್ಮ ಭಾಷೆಗಾಗಿ ಭಾಷಾವರು ಪ್ರಾಂತ ರಚನೆ ಆದಮೇಲೆ ನಾವು ನಮಗಾಗಿ ಅಂತ ಕೊಟ್ಟು ಮಾಡಿದಂಥ ಈ ಭೂಭಾಗದಲ್ಲಿ ಒಂದಷ್ಟು ಔನ್ನತ್ಯದ ಕೆಲಸವನ್ನು, ಬೌದ್ಧಿಕ ಉನ್ನತಿಯ ಕೆಲಸವನ್ನು ಮಾಡಿತ್ತು ಅಂತಂದರೆ ಪ್ರಾಯ ನಾವು ನೀವೇ ಹೇಳಿದ ಹಾಗೆ ಅಲವತ್ತುಕೊಂಡ ಹಾಗೆ ಇಷ್ಟೊಂದು ದೌರ್ಭಾಗ್ಯ, ದುರ್ವಿಧಿ ಅಂತ ಹೇಳಬೇಕಾಗ ಅವಶ್ಯಕತೆ ಇರಲಿಲ್ಲ. ಸಹೋದರ ಭಾಷೆಗಳನ್ನೆಲ್ಲ ಕಂಡಾಗ ಅವರು ಸುಪುಷ್ಟವಾಗಿದೆ. ಕನ್ನಡ ತುಂಬ ವೈಜ್ಞಾನಿಕ, ತುಂಬ ಸುಪುಷ್ಟ ಭಾಷೆ. ಅದು ಭಾಷಾಶಾಸ್ತ್ರಜ್ಞರಿಗೂ ಗೊತ್ತು, ಎಲ್ಲ ಕನ್ನಡಿಗರಿಗೂ ಗೊತ್ತು. ಆದರೆ ಅದರ ನಂತರವೂ ಅಸಡ್ಡೆ, ಅನಾದರ, ಅಗೌರವಗಳು ಮಾತ್ರ ತಾಂಡವವಾಡ್ತಿರೋದನ್ನು ಗಮನಿಸಿದಾಗ ಸಹಜವಾಗಿ ಬೇಸರವಾಗುವಂಥದ್ದು. ಈ ನೆಲಕ್ಕೆ ಅದು ಯಾವ ಶಾಪ ಇದೆ, ಯಾರ ಶಾಪ ಇದೆ, ಅದು ಯಾಕೆ ಜನ ಎಚ್ಚೆತ್ಕೊಳ್ಳೋಲ್ಲ, ಅದು ಯಾಕೆ ಜನ ನನ್ನ ಪರಂಪರೆಯನ್ನು, ಸಂಸ್ಕೃತಿಯನ್ನು ನಾನು ಕಳ್ಕೊಂಡಾಗ ಮತ್ತೊಮ್ಮೆ ಅದು ಶುದ್ಧ ರೂಪದಲ್ಲಿ, ಅದೇ ರೂಪದಲ್ಲಿ ನನಗೆ ದಕ್ಕೋಲ್ಲ ಅಂತ ಯೋಚನೆ ಮಾಡಲ್ಲ ಅಂತ ಯಾವತ್ತೂ ಬೇಸರ ಆದದ್ದಿದೆ. ಬಾರಿ ಅವಕಾಶ ಸಿಕ್ಕಾಗ ಇಂಥ ಎಲ್ಲ ಸಂವಾದದ ಸಮಯದಲ್ಲಿ ಮತ್ತೆ ಹೇಳ್ಕೊಳ್ಬಹುದಾದ ಮಾತೇನು ಅಂತಂದರೆ, ಒಂಚೂರು ಭಾಷೆ ಕುರಿತಾಗಿ, ನೆಲದ ಕುರಿತಾಗಿ, ಸಂಸ್ಕೃತಿ ಕುರಿತಾಗಿ, ಪರಂಪರೆ ಕುರಿತಾಗಿ, ಸಂಸ್ಕಾರದ ಕುರಿತಾಗಿ, ನಮ್ಮ ಹಿರಿಯರು ಬಿಟ್ಟು ಹೋದ ಆಸ್ತಿ ಕುರಿತಾಗಿ, ಉಂಬಳಿ ಕುರಿತಾಗಿ ಕಂಬಳಿ ಹೊದ್ದು ಮಲಗದೆ ಒಂದು ಸ್ವಲ್ಪ ಆ ನಿಟ್ಟಿನಲ್ಲಿ ಹೆಚ್ಚು ಯೋಚನೆ ಮಾಡಬೇಕಾದಿತ್ತು ಅಂತ ನನಗನ್ಸುತ್ತೆ. ಗುರುಗಳೇ, ಈಗ ನೀವು ಹೇಳಿದ್ರಿ, ಬಹುಶಃ ಈಗಿನ ಕಾಲಘಟ್ಟದ ದುಸ್ಥಿತಿಯ ಬಗ್ಗೆ ನಿಮ್ಮ ಒಂದು ಮನದಾಳದ ಒಂದು ವಿಷಾದ, ನೋವಿದೆ. ಆದರೆ ನಾವು ಪರಂಪರೆಯನ್ನು ಸ್ವಲ್ಪ ಕೆದಕಿದಾಗ ಹೇಳ್ತಾರೆ, ಆರಂಕುಶ ಇಟ್ಟೊಡಂ ನೆನವುದೇನ್ನ ಮನಂ ಬನವಾಸಿ ದೇಶಮಮ್ಮ ಅಂತೇಳಿ. ನಿಮಗೆ ಈ ನೆಪದಲ್ಲಿ ನಾನು ನಿಮ್ಮ ಸಂದರ್ಶನ ಕರೆ ಮಾಡಿದಾಗ ನೀವು ಹೇಳಿದ್ರಿ, ಸುರೇಶ್, ಏನಾದರೂ ಬೇರೆ ನಾವು ಮಾತಾಡಿದ್ದೇ ಚರ್ವಣ ಮಾಡ್ತಾಯಿದ್ದೀವಿ, ಬೇರೆಯಾದ ದಿಕ್ಕಲ್ಲಿ ಏನಾದರೂ ಮಾತಾಡಬೇಕಾಗಿದೆ ಅನ್ನೋ ನೀವೊಂದು ಮನದ ಇಂಗಿತವನ್ನು ಹೇಳಿದ್ರಿ. ಎಷ್ಟು ಸತ್ವ ಇದೆ ನಮ್ಮ ಭಾಷೆಗೆ, ಆಮೇಲೆ ಎಷ್ಟು ಕೆಲಸ ಮಾಡಿದ್ದಾರೆ. ಅದೆಂಥದ್ದೊಂದು ಸುದೀರ್ಘವಾದ ಪರಂಪರೆ ಇದೆ, ಆಳ್ವಿಕೆ ಇದೆ, ಮತ್ತು ವೈಜ್ಞಾನಿಕತೆ ಇದೆ, ಭಾಷಾ ಸೌಂದರ್ಯವಿದೆ, ಲಾಲಿತ್ಯವಿದೆ. ಮೊನ್ನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಭಾಳ ಚೆನ್ನಾಗಿ ನೆನಪಿಸ್ಕೊಳ್ತಾ ಇದ್ರು ನೋಡಿ. 1ನೇ ಶತಮಾನ ಏನು ಅದಕ್ಕಿಂತ ಮುಂಚಿತವಾಗಿ ಅಲ್ಲಿಂದ ಮೊದಲುಗೊಂಡು ಇಡೀ ಗೋದಾವರಿಯಿಂದ ಕನ್ಯಾಕುಮಾರಿ ಅಥವಾ ಶ್ರೀಲಂಕಾದವರೆಗೆ, ಇವಾಗೇನು ಸಿಂಹಳ ನಾವು ಶ್ರೀಲಂಕಾದ ಕರಿತೀವಿ, ಮೊದಲು ಸಿಂಹಳ ದೇಶವಾಗಿತ್ತು, ಅಲ್ಲಿಯವರೆಗೆ ಕನ್ನಡದ ಅನೇಕ ರಾಜರು, ರಾಷ್ಟ್ರಕೂಟರಾಗಿರ್ಬೋದು, ಚೇರರಾಗಿರ್ಬೋದು, ಚಾಳುಕ್ಯರಾಗಿರ್ಬೋದು, ಅನೇಕ ಜನರು ಈ ಭೂಭಾಗವನ್ನು ಕನ್ನಡದ ನೆಲವಾಗಿ, ಅದನ್ನು ಸಾರ್ವಭೌಮ ಭಾಷೆಯಷ್ಟೇ ಅಲ್ಲದೆ ಸಾರ್ವಭೌಮ ಸಂಸ್ಕೃತಿಯನ್ನಾಗಿ ಹೇಗೆ ಆಳಿದ್ದಾರೆ ಅಂತ ಯೋಚನೆ ಮಾಡಿದಾಗ
ದುರ್ವಿನಿತ್ ಆಗಿರ್ಬೋದು, ದಕ್ಷಿಣ ಪಥೇಶ್ವರ, ಇಮ್ಮಡಿ ಪುಲಿಕೇಶಿ ಆಗಿರ್ಬೋದು, ಮೂಘೋಷ ನೃಪತುಂಗ ಆಗಿರ್ಬೋದು, ಯಾರ್ಯಾರನ್ನು ನೀವು ಹೇಳ್ಕೊಂಡ್ರು ಸಹ ಒಂದು ದೊಡ್ಡ ಪರಂಪರೆ ಇದೆ. ಅದನ್ನೆಲ್ಲ ನಾವು ಇತಿಹಾಸ ಬರೆದವರ ಚರಿತ್ರೆ ಆಗಿಬಿಟ್ಟಿದೆ ಅಷ್ಟೇ ಹೊರತು ಇವು ಯಾರನ್ನು ಸ್ಮರಿಸುವ ಕೆಲಸ ಈ ಯಾರನ್ನು ನಮ್ಮ ಬರುವ ತಲೆಮಾರುಗಳು ಅಥವಾ ನಮಗೆ ಪಾಠ ಮಾಡಿದಂಥ ಇತಿಹಾಸದ ಉದಾಹರಣೆಗಳೇ ಇಲ್ಲ. ಇದೆಲ್ಲ ಗಮನಿಸ್ಕೊಂಡಾಗ ಭಾಷೆ ಎಷ್ಟು ಸುಪುಷ್ಟ, ಎಷ್ಟು ವೈಜ್ಞಾನಿಕ ಅನ್ನೋದನ್ನು ಪ್ರತ್ಯೇಕ ಹೇಳಬೇಕೆಲ್ಲ. ಕುಮುದೇಂದು ಮುನಿ ಬರೆದಿರುವಂತಹ ಸಿರಿಭೂವಲಯ ಒಂದು ಕೃತಿಯೊಂದನ್ನು ಉದ್ಧಾರ ಮಾಡಿದ್ರು, ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಂಡಿದ್ರು, ಅಧ್ಯಯನ ಮಾಡಿದ್ರು ಸಹ ಲಕ್ಷ ವರ್ಷಗಳ ಇತಿಹಾಸ ಅಂತ ಸಾರಿ ಹೇಳುತ್ತೆ. ಅದೊಂದೇ ಸಾಕಬೇಕು ಅಂತಲ್ಲ. ಒಂದು ಹಲ್ಮಿಡಿ ಶಾಸನ 450 ಅಂತ ಹೇಳ್ಕೊಳ್ತೀವಿ, ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಇನ್ನೊಂದು ಶಾಸನ ಸಿಕ್ಕಿದೆ ಅಂತ ಈಗ ಹೇಳ್ತಿದ್ವಿ. ಉತ್ಖನನದ ಅಂದರೆ ಶೋಧದ ಭಾಗವೇ ಬಹಳ ಕಡಿಮೆ ಇರೋದ್ರಿಂದ, ನಾವು ಅಧ್ಯಯನದ ಭಾಗ ಬಹಳ ಕಡಿಮೆ ಆಗಿರೋದ್ರಿಂದ ಪ್ರಾಯ ಅಧ್ಯಾಪನ ಅಪವಾದಗಳಿವೆ, ಇಲ್ಲ ಅಂತಲ್ಲ. ಎಲ್ಲ ಅಧ್ಯಯನಶೀಲರು ಮತ್ತು ಯಾರೆಲ್ಲ ಅಧ್ಯಾಪಕರಿದ್ದಾರೆ ಅವರೆಲ್ಲರಿಗೂ ಅವರು ಪ್ರಾತಸ್ಮರಣೀಯರು, ಸಂಧ್ಯಾವಂದನೀಯರು, ಗೌರವ ಇಟ್ಟುಕೊಂಡೆ ನಾವು ಹೇಳುವಂಥ ಮಾತೇನು ಅಂದರೆ, ನಮ್ಮಲ್ಲಿ ಆ ಥರದ ಅಧ್ಯಯನಶೀಲತೆ, ಅಭಿಮಾನ ಶೂನ್ಯತೆ ಹೆಚ್ಚು ಕಾಣುತ್ತೆ. ಅಭಿಮಾನ ಶೂನ್ಯರ ಆಗಬಾರ್ದಾಗಿತ್ತು ಕನ್ನಡಿಗರು. ಹಾಗಾಗಿ ಹಿರಿಯರು ನಮ್ಗೆ ಹೇಳಿದ್ದು, ಅಕ್ಕಪಕ್ಕ ಸಮುದ್ರಗಳಿವೆ, ಇಕ್ಕೆಲೆಗಳಲ್ಲಿ ಭಾಷೆಯನ್ನು ತೇದಿ ಬಿಡಿ, ನಿಮ್ಮ ಸಂಸ್ಕೃತಿ ಪರಂಪರೆಯನ್ನು ಚೆಲ್ಲಿಬಿಡಿ ಅಂತ ನೊಂದು ಹೇಳಿದಾಗ ನಮಗೆ ಆಗಲಾರು ಎಚ್ಚೆತ್ಕೋಬೇಕಾಗಿತ್ತು. ಗೆಲ್ಗೆ ಬಾಳ್ಗೆ ಅಂತ ಅವ್ರು ಕೊಟ್ಟು ಉದ್ಘೋಷಗಳೇನಿವೆ, ಆ ಉದ್ಘೋಷಕ್ಕೆ ಅನುಗುಣವಾಗಿ ಅನ್ವರ್ಥವಾಗಿ ಅಥವಾ ಅದು ಬೇಡ, ನಾವು ಒಂದು ಸ್ವಲ್ಪ ಗೆಲ್ಲಿಗೆ ಅಂತ ಹೇಳಿದ್ರೆ ಅದು ಬಾಳಲಿ ಅನ್ನೋ ಆಶೆಯ ಬದಲಿಗೆ ಅದು ಗೆದ್ದೇ ತೀರುತ್ತದೆ ಅನ್ನೋ ಒಂದು ಧೀಶಕ್ತಿ ಇದೆಯಲ್ಲ, ಆ ಥರದ ಉತ್ಕಟವಾದಂಥ ನಮ್ಮನ್ನು ನಾವು ಪಡೆದುಕೊಳ್ಳುವ, ಬರುವ ತಲೆಮಾರುಗಳಿಗೆ ತುಂಬ ಸಂಬದ್ಧವಾದನ್ನು ದಾಟಿಸುವ, ಸಾಮಂಜಸ್ಯವುಳ್ಳಂಥ ಬದುಕನ್ನು ಕಟ್ಟಿಕೊಳ್ಳುವ ಕೆಲಸವನ್ನು ನಾವು ಮಾಡಬೇಕಾಗಿತ್ತು ಅಂತ ಯಾವತ್ತೂ ನನಗನ್ನಿಸಿದೆ. ಗುರುಗಳ ಇನ್ನೊಂದು ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾಷೆಯನ್ನು, ಕನ್ನಡವನ್ನು ಇತರ ಭಾಷೆಗಳಿಗೆ ಹೆಗಲೆಣಿಯಾಗಿ ನಿಲ್ಲುವಂಥ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ತಲುಪಿಸುವ ವಿಚಾರದಲ್ಲಿ, ಪ್ರಸರಣ ಮಾಡುವ ವಿಚಾರದಲ್ಲಿ ನಾವು ಎಲ್ಲೋ ಹಿನ್ನಡೆಯನ್ನು ಅನುಭವಿಸಿದ್ದೇವೆ ಅಂತ ಕಾಣುತ್ತೆ. ಜೊತೆಗೆ ಭಾಷೆ ಒಂದು ಅನ್ನದ ಭಾಷೆ ಆಗಬೇಕು, ನಮ್ಮ ಬದುಕನ್ನು ಕಟ್ಕೊಡ್ಬೇಕು ಅನ್ನೋ ವಿಚಾರದಲ್ಲೂ ಕೂಡ ಚರ್ಚೆಗಳಾಗ್ತಿದ್ದಾವೆ. ನೀವೇನು ಹೇಳ್ತೀರಿ? ಚರ್ಚೆ ತುಂಬ ದೀರ್ಘವಾಗಿ ಮಾಡ್ತಾ ಇದ್ದೇವೆ, ಚರ್ಚೆಯಿಂದೇನು ಉಪಯೋಗ ಆಗೋಲ್ಲ. ನಾನು ಆಗ್ಲಿಂದಲೂ ಮಾಡುವಂಥದ್ದು ಸ್ಪಷ್ಟವಾದ ನೇರ ಆರೋಪ ಏನು ಅಂದರೆ, ಕನ್ನಡದ ಶಕ್ತಿ ಕೇಂದ್ರ ನಮ್ಮನ್ನು ಆಡುವಂಥವ್ರು, ನಾವು ಆರಿಸಿ ಕಳಿಸಂಥವ್ರು, ಅಂಥವ್ರು ಸಹ ಸದನದಲ್ಲೇ ಚರ್ಚೆ ಆಗದೆ ಇರುವಂಥದ್ದು, ಸದನದಲ್ಲೇ ಕನ್ನಡ ಅಂಕಿಗಳು ನೋಡಿ. ಕನ್ನಡಕ್ಕೆ ಅಂಕಿಗಳಿವೆ, ಸಹೋದರ ಭಾಷೆಗಳಿಗಿಲ್ಲ. ಅಂಥ ಅಂಕಿಗಳಿರುವಂಥ ಪರಿಸ್ಥಿತಿಯನ್ನು ಸಹ ನಾವು ಗಮನವಾಗಿಸಿದ್ದೇವೆ. ಎಷ್ಟೋ ಬಾರಿ ಪ್ರಶ್ನೆ ಎತ್ತಲಾಗಿದೆ, ಸದನದಲ್ಲಿ ಯಾಕಿಲ್ಲ ಅಂತ. ಅದಕ್ಕಾಗಿದ್ದು ಪ್ರತ್ಯೇಕ ಒಂದು ಪ್ರಾಧಿಕಾರ ಮಾಡಿಕೊಳ್ಳಲಾಗಿದೆ. ಪ್ರಾಧಿಕಾರ ಕಾವಲು ಸಮಿತಿ ಇದ್ದಿದ್ದು ಪ್ರಾಧಿಕಾರವಾಗುತ್ತೆ ಅಂದಾಗಿಯೂ ಸಹ ಅವರೆಲ್ಲ ಹಲ್ಲು ಕಿತ್ತ ಹಾವಿನ ಹಾಗೆ ಯಾರದೂ ಮುಲಾಜಿಗೆ, ಯಾರದೂ ಮರ್ಜಿಗೆ ಮತ್ತು ಪೀಠ ಅಲಂಕರಣಕ್ಕೋಸ್ಕರ ಮಾತ್ರವೇ ಸೀಮಿತವಾಗಿರುವಂಥ ಯಾವ ಕೆಲಸವನ್ನು ಯಾರು ಕನ್ನಡದ ಮನ ಅಂತ ಅನ್ನಿಸ್ತಿಲ್ಲ. ಹಾಗೆ ನೋಡಿಕೊಂಡ್ರೆ ಹೋರಾಟ ಇತ್ಯಾದಿಗಳನ್ನ ಅಲ್ಲಿಂದ ಹೊರಗೆ, ಶಕ್ತಿ ಕೇಂದ್ರ ಅಥವಾ ಆಡಳಿತ ಯಂತ್ರದ ಹೊರಗಿದ್ದು ಮಾಡುವಂಥವ್ರು ಒಂದಷ್ಟು ಆಗಾಗ ಇತರರನ್ನು ಬಾಯಿ ಮುಚ್ಚಿಸುವ ಅಥವಾ ಇತರರಿಗೆ ತಕ್ಕ ಉತ್ತರಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನು ಹೊರತುಪಡಿಸಿದರೆ, ನಾವು ಯಾವುದನ್ನ ಇದು ನಮಗೆ ಕನ್ನಡ ಅಥವಾ ಈಗ ಕನ್ನಡದ ಬಳಕೆ ವಿಚಾರದಲ್ಲಿ ಸುಮಾರು 26-27 ಸುತ್ತೋಲೆಗಳು ಹೊರಟಿವೆ ಅಂದಾಗಲೇ ನಮಗೆ ಗೊತ್ತಾಗಬೇಕು. 26-27 ಸುತ್ತೋಲೆಗಳು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತು ಆಯೋಜನೆ ಮಾಡುವಂತಹ ರಾಷ್ಟ್ರೀಯ ಮಟ್ಟದ ಸಾಹಿತ್ಯ ಸಮ್ಮೇಳನಗಳಿವೆ. ಅಲ್ಲಿ ಠರಾವುಗಳನ್ನು ಮಂಡಿಸಿ ಏನ್ ಮಾಡ್ತಾ ಇದ್ದೇವೆ? ಪ್ರತಿ ವರ್ಷನೂ ಕೂಡ ಮಂಡಿಸಿದ ಠರಾವು ಅಲ್ಲಿ ಅದು ಅನುಮೋದಿತವೂ ಆಗೋಲ್ಲ ಅಥವಾ ಅನುಷ್ಠಾನಕ್ಕೂ ಬರಲ್ಲ ಅಂತಂದ್ಮೇಲೆ ಮತ್ತೆ ಠರಾವು ಯಾಕೆ ಮಂಡಿಸ್ತಿದ್ದೀರಿ? ಸುಮ್ಮನೆ ಔಪಚಾರಿಕತೆ ಮೆರೀತಾ ಇದ್ದೇವೆ. ಸಾಹಿತ್ಯ ವಲಯವೋ ಅಥವಾ ಕನ್ನಡದ ಮನಸ್ಸುಗಳು ಅಲ್ಲದಂಥವರೆಲ್ಲರೂ ಆಯಕಟ್ಟಿನ ಜಾಗಗಳನ್ನು ಹೋಗಿ ಅಲಂಕರಿಸಿ ಕೂತು ಅಂದ್ರೆ ಅದೇ ಮುಖ್ಯ ಅಂತಲ್ಲ, ಅವರು ಕೂರ್ಲಿ, ಅವರ ವಾಂಛೆ ಅದು. ಆ ಬಯಕೆಯಿಂದಾಗಿ ಅವರು ಹೋಗಿ ಅಲಂಕರಿಸಿ ಕೂರ್ತಿದ್ದಾರೆ ಹೊರತು ಕನ್ನಡ ಕಟ್ಟುವ ಕೆಲಸವನ್ನು ತುಂಬಾ ಜನರು ಮಾಡಿಲ್ಲ. ಹಾಗಾಗಿ ತುಂಬಾ ಜನರು ಏನ್ ಹೇಳ್ತಿದ್ದಾರೆ, ಕನ್ನಡ ಕಟ್ಟುವ ಕೆಲಸಕ್ಕಾಗಿ ಅನೇಕ ಬೇರೆ ತರದ ಕ್ರಿಯಾ ಯೋಜನೆಗಳು ಬೇಕು, ಈ ತರದ್ದೆಲ್ಲ ಕನ್ನಡ ಕಟ್ಟುವಿಕೆ ಅಂತ ತುಂಬಾ ಜನ ಸಮಕಾಲೀನರು, ಹಿರಿಯರು ಹೇಳ್ತಾ ಇರೋದನ್ನು ಗಮನಿಸಿದಾಗಲೇ ನನಗೆ ಅನಿಸೋ ಮಾತೇನು ಅಂದ್ರೆ, ಹೌದಪ್ಪ, ನಾವು ಹೊರಟ ದಾರಿ ಮತ್ತೆ ಇರಿಸಿಕೊಂಡ ದಿಶೆ ತುಂಬಾ ಶಿಥಿಲವಾದ್ದು, ತುಂಬಾ ಪೇಲವವಾದ್ದು, ಒಂದಷ್ಟು ಸಾಂದ್ರವಾದ್ದು, ಸ್ವಲ್ಪ ತೀವ್ರತರ ಆಗಿತ್ತು ಅಂತಂದ್ರೆ, ತೀವ್ರತಮವಾದಂಥ ಆಲೋಚನೆಗಳಿತ್ತು ಅಂದರೆ ಪ್ರಾಯ ಕನ್ನಡಕ್ಕೆ ಇನ್ನೊಂದಷ್ಟು ಸತ್ವ ಒದಗಿ ಬರ್ತಾ ಇತ್ತು. ನೀವೇ ಹೇಳಿದ ಹಾಗೆ ಸಾರ್ವಭೌಮ ಭಾಷೆ ಇದು ಸಾರ್ವಕಾಲಿಕ. ಇದು ಪ್ರಪಂಚದಲ್ಲಿ ಜೀವಂತ ಭಾಷೆಗಳಿಗೆ ಸುಮಾರು 26-27ನೇ ಸ್ಥಾನವನ್ನು ಕೂಡ ಮಾಡಿದ್ದಾರೆ ಕನ್ನಡಕ್ಕೆ. ಹಾಗಾಗಿ ಕನ್ನಡವಿದು ಸಾಯವಲ್ಲ. ಕನ್ನಡ ಮಾತಾಡುವಂಥ ನಮ್ಮಂತರ ಡಬ್ಬಾಚಾರ, ಅಟಾಟೋಪಾಯಗಳಿಗೆಲ್ಲ ಇವುಗಳಿಂದಾಗಿ ಕನ್ನಡಕ್ಕೆ ಕುತ್ತು. ನಾವು ಸ್ವಲ್ಪ ಚಾಚಬೇಕಾಗಿತ್ತು ಕತ್ತು. ಆ ಕಡೆ ಕೊಂಚ ಚಾಚಿ ನೋಡಪ್ಪ, ನಾವು ನಮ್ಮನೆಲ್ಲ, ನಮ್ಮ ಭಾಷೆ, ನಮ್ಮ ಹಿರಿಮೆಗರಿಮೆಗಳು, ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದ ಆಸ್ತಿ ಇದಲ್ಲ. ನೀವು ಯಾರನ್ನ ನೀವು ಆಗ್ಲೇ ಬೇಂದ್ರೆಯವ್ರನ್ನ ಹೇಳ್ತಾ ಇದ್ದೀರಿ, ಅವ್ರು ಉಲ್ಲೇಖ ಮಾಡ್ತಿರ್ಬೇಕಾದ್ರೆ ಅವ್ರು ಹೇಳಿದ್ದಿ, ನೋಡಪ್ಪ ಏನ್ರಿ ಕನ್ನಡದಾಗ ಬರೀತೀರಿ ನೀವು, ನಿಮ್ಮ ಭಾಷೆ ಮರಾಠಿ ಅಂತ ಅವ್ರು ಹೇಳಿದಾಗ ಅವ್ರು ಹೇಳಿದ ಮಾತು ಅಂದ್ರೆ, ಕನ್ನಡ ಸುಪುಷ್ಟ್ರಿ, ಕನ್ನಡ ಬಿಟ್ಟು ಬೇರೆದ್ರಲ್ಲಿ ಧ್ವನಿಸೋಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳಿದ ಮಾತಿದೆಯಲ್ಲ. ಈ ಎಲ್ಲ ಆಲೋಚನೆ ಯಾರೆಲ್ಲರೂ ಜ್ಞಾನ ಪೀಠಗಳಿದ್ದಾರೆ ಅವರೆಲ್ಲರೂ ಗಮನಿಸಿ ನೋಡಿ. ಅವ್ರು ಯಾರ್ದು ಹಾಗೆ ನೋಡ್ಕೊಂಡೆ ಕೆಲವರನ್ನು ಹೊರತುಪಡಿಸಿ ಮಿಕ್ಕವರೆಲ್ಲರ ಮಾತೃಭಾಷೆ ಅಥವಾ ಮನೆ ಭಾಷೆ ಅದು ಕನ್ನಡವೇ ಆಗಿಲ್ಲ. ಆದರೂ ಸಹ ಕನ್ನಡವನ್ನು ಆಯ್ಕೆ ಮಾಡ್ಕೊಂಡ್ರು ಅವರು. ಇದೆಲ್ಲವೂ ಗಮನಿಸಿ ನೋಡಿದಾಗ ನನಗೆ ಅನಿಸುವಂಥದ್ದೇ,
ಸುಭ್ರಷ್ಟ ಭಾಷೆಯಾದ ಕನ್ನಡವನ್ನ ನಾವು ರಸವತ್ತು ಅದರಲ್ಲಿ ಇರಬಹುದಾದ ಸತ್ವ ಮಹತ್ವಗಳನ್ನು ಅರ್ಥ ಮಾಡಿಕೊಳ್ಳದೆ ಮುಂದುವರೆದಿದ್ದೇವೆ ಅಂತ ಇದೊಂದು ಸಮಸ್ಯೆಯಾಗಿ ನನಗೆ ಕಾಣಿಸುತ್ತೆ. ಈ ಒಂದು ನಿಮ್ಮ ಏನು ನೀವು ಹೇಳಿದ ಹಾಗೆ ಮಾತೃಭಾಷೆ ಏನು ಬೇರೆ ಇದೆ, ಕನ್ನಡ ಅಲ್ಲ, ಬೇರೆ ನೀವು ವಲಸೆ ಬಂದ್ವಿ ಅಂತ ಹೇಳಿದ್ರಿ. ಆದರೆ ಅದೇನು ದೊಡ್ಡ ವಿಚಾರ ಏನಲ್ಲ. ಇಲ್ಲಿಗೆ ಬಂದು ಆ ಭಾಷೆಯ ಪ್ರೀತಿ, ಅದಮ್ಯವಾದಂಥ ಉತ್ಕಟವಾದಂಥ ಕನ್ನಡವನ್ನು ಪ್ರೀತಿಸುವಂಥದ್ದು ಇದೆಯಲ್ಲ, ಮತ್ತು ಅದನ್ನು ಬಳಸುವಂಥದ್ದು ಇದೆಯಲ್ಲ, ಅದು ಹೆಚ್ಚುಗಾರಿಕೆ ಅಂತ ಅನ್ನಲೇಬೇಕಾಗತ್ತೆ ಈ ವ್ಯವಸ್ಥೆ ಒಳಗಡೆ. ಹೇಗೆ ಸಾಧ್ಯ ಅದು ನೀವು ಬುದ್ಧಿಪೂರ್ವಕವಾಗೇ ಮಾಡಿದ್ದ, ಬೇರೆಯವ್ರಿಗೆ ಯಾಕೆ ಆಗ್ತಾ ಇಲ್ಲ? ಹೇಗೆ ಅದಕ್ಕೆ ನಮಗೊಂದಷ್ಟು ಏನಾದರೂ ನಿಮ್ಮ ಚಿಂತನೆಗಳನ್ನ ಕೊಡಿ. ಅದನ್ನು ಭಾಳ ಮುಖ್ಯ ಅಲ್ಲ. ನಮಗೆ ಋಣಗಳಿವೆ. ಪಿತೃಋಣ ಮಾತೃಋಣ ಹೇಗಿದೆ ಹಾಗೆ ನಮಗೆ ನೆಲದ ಋಣವಿದೆ. ಯಾರು ಆಶ್ರಯ ಕೊಟ್ಟಿದ್ದಾರೆ, ಯಾರು ಆಶ್ರಯ ಕೊಟ್ಟಿದ್ದಾರೆ, ನಮ್ಮ ಶಾಸ್ತ್ರಗ್ರಂಥಗಳು ಹೇಳೋ ಮಾತೇನು ಅಂತ ಹೇಳಿದ್ರೆ, ಯಾರು ನಿಮಗೆ ಆಶ್ರಯ ಕೊಟ್ಟಿದ್ದಾರೋ ಅವರು ಪುಣ್ಯ ಸ್ಮರಣೆ ಮಾಡ್ರಪ್ಪ, ಉಪಕಾರ ಸ್ಮರಣೆ ಮಾಡಿ, ಋಣ ತೀರಿಕೆಯ ಬಾಬತ್ತಾಗಿ ಸಿಗ್ಬೋದಂತ ಅಷ್ಟು ಕೆಲಸಗಳನ್ನು ಮಾಡಿ ಅಂತ ಹೇಳಿದ್ದಾರೆ. ನಮ್ಗೆ ಆಶ್ರಯ ಕೊಟ್ಟಂತಹ ನಾವು ನಮ್ಮ ಪೂರ್ವಿಕರು, ನನ್ನ ಜನ್ಮ ಎಲ್ಲ ಇಲ್ಲಿಯೇ, ನನ್ನ ತಂದೆ ತಾಯಿಂದ ಜನ್ಮವೂ ನನ್ನ ಕರ್ನಾಟಕದಲ್ಲಿಯೇ. ಆದರೆ ಪೂರ್ವಿಕರು ಎಲ್ಲಿಂದಲೂ ವಲಸೆ ಬೇರೆ ಬೇರೆ ಅನ್ಯಾನ್ಯ ಕಾರಣಗಳಿಗಾಗಿ ಬಂದಂಥವರು ಇಲ್ಲಿ ನೆಲೆಗೊಂಡಿದ್ದಾರೆ ಅಂತಂದರೆ, ಆಶ್ರಯವಿತ್ತಂತಹ ಆಶ್ರಯ ಸಿಕ್ಕಂಥ ಯಾವುದೇ ಭೂಭಾಗವನ್ನು ಇದು ನನ್ನದೊಂದು ಪ್ರೀತಿಸುವಂಥ ಮತ್ತು ಅಲ್ಲಿನ ಆಚಾರ ವಿಚಾರಗಳನ್ನು, ಅಲ್ಲಿನ ಸಂಸ್ಕೃತಿ ಪರಂಪರೆಗಳನ್ನು ಎತ್ತಿ ಹಿಡಿಯುವಂಥ ಮತ್ತು ಅದು ನನ್ನದು ಅಂತ ತುಂಬ ಲಘು ಬಗೆಯಿಂದ, ತುಂಬ ಹೆಮ್ಮೆಯಿಂದ, ಗರ್ವದಿಂದ ಹೇಳುವಂಥ ಕೆಲಸವನ್ನು ಯಾರೂ ಮಾಡಬೇಕು. ಹಾಗೆ ಮಾಡ್ತಿಲ್ವ ಅದರಲ್ಲಿ ಅದು ಋಣ ತೀರಿಕೆಯ ಬಾಬತ್ತಾಗದೆ ಅವರು ಕೊನೆಗೆ ಅವರು ಋಣಪಾತಕರಾಗಿ ಉಳಿಬಹುದು ಅಂತ ನನಗನ್ಸುತ್ತೆ. ಪಾತಕದ ಕೆಲಸ ಸರ್ವಜ್ಞ 14ನೇ ಶತಮಾನದಲ್ಲಿ ಹೇಳ್ಬಿಟ್ಟು ಹೋದದು, ಮಾತಿಗೆ ವೈರ, ನೀತಿ ಮೂರ್ಖಗೆ ವೈರ, ಪಾತಕ ವೈರ ಸುಜನರಿಗೆ ಅಂತ. ಕನ್ನಡವನ್ನು ಆರಾಧಿಸುವ, ಕನ್ನಡವನ್ನು ಬಿಂಬಿಸುವ, ಕನ್ನಡವನ್ನು ಎತ್ತಿ ಹಿಡಿಯುವ ಅಥವಾ ಕನ್ನಡವನ್ನೇ ಆಡುವ ಅಥವಾ ಒಂದು ಭಾಷೆಯಿಂದ ಕನ್ನಡ ಅಂದರೆ ಕೇವಲ ಒಂದು ಭಾಷೆಯಾಗ ಯೋಚನೆ ಮಾಡಬೇಕಾಗಿಲ್ಲ. ಕನ್ನಡಕ್ಕೆ ಹರಿದು ಬರುವಂಥ ಇಷ್ಟೂ ಸಂಗತಿಗಳಿವೆಯಲ್ಲ, ಆ ಎಲ್ಲವನ್ನು ಮಾನ್ಯ ಮಾಡಬೇಕಾಗಿತ್ತು ನಮ್ಮದು ಅಂತ ಭಾವಿಸಿ, ಸುಮ್ಮನೆ ಯಾವುದೋ ಒಂದು ಮಾಹೆ ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ನವೆಂಬರ್ ಕನ್ನಡ, ನಮ್ಮ ಕನ್ನಡಿಗ ಅಂತ ಭಾವಿಸೋದ್ರ ಬದಲಿಗೆ ಅದಕ್ಕಿಂತಲೂ ಮಿಗಿಲಾದಂಥ ಕನ್ನಡದ ಕೈಂಕರ್ಯ ಈ ಕಾಲದ ಅಗತ್ಯ. ಮತ್ತು ಎಂದಿಗೋದು ಒಂದಷ್ಟು ಕೆಲವು ದಶಕಗಳ ಪರ್ಯಂತ, ಕೆಲವು ದಶಕಗಳ ಹಿಂದೆ ಮಾಡಿದಂಥ ಆ ಥರದ ಕನ್ನಡದ ಕೆಚ್ಚದೆಯ ಕಲಿಗಳಿದ್ರಲ್ಲ, ಅವ್ರು ಯಾರು ನನಗೆ ಈಗ ಕಾಣಿಸ್ತಾ ಇಲ್ಲ. ನೀವು ಮಾತನಾಡುವಂಥ ಭಾಷೆ ಕನ್ನಡ ಇದೆಯಲ್ಲ, ಅದು ಅಪ್ಪಟ ಕನ್ನಡವ ಅಥವಾ ಸಂಸ್ಕೃತ ಭೂಯಿಷ್ಠ ಕನ್ನಡವ, ಹೇಗೆ ಅನ್ನುವಂಥ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕನ್ನಡ ಬಂದದ್ದೇ ಸಂಸ್ಕೃತದಿಂದ ಅಂತ ಮರಿಬಾರ್ದು ನಾವು. ಆದರೆ ಪ್ರಪಂಚದ ಅನೇಕ ಭಾಷೆಗಳಿಗೆ ಸಂಸ್ಕೃತ ಸ್ರೋತ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೇವೆ. ನಮಗಿರುವ ಭಾಷಾ ದ್ವೇಷದಿಂದಾಗಿ, ನಮಗಿರುವ ವೈಷಮ್ಯದಿಂದಾಗಿ ನಾವು ಯಾವಾಗಲೂ ಯಾವುದೋ ವರ್ಣ ವ್ಯವಸ್ಥೆಯೋ ಯಾರೋ ಹಿಂದೆ ಮಾಡಿಟ್ಟಿದ್ದೋ ಅಥವಾ ಬಹಳ ಒಳ್ಳೆಯ ವ್ಯವಸ್ಥೆ ಇದ್ದದ್ದು ಸಹ ಅದನ್ನು ಗೌಣ, ನನಗೇನು ಅನ್ಯಾಯವಾಗಿದೆ, ನಮ್ಮ ಪೂರ್ವಿಕರು ಅನ್ಯಾಯ ಆಗಿದೆ, ನಮಗ್ಯಾರಿಗೂ ಅನ್ಯಾಯವಾಗಿದ್ದರೂ ಸಹ ಆ ಇತಿಹಾಸದ ಚರಿತ್ರೆಯ ಭಾಗವನ್ನು ಇರಿಸಿಕೊಂಡು ನಾವು ನಮಗೆ ತೊಂದರೆ ಆಗಿದೆ ಅಂತ ಯಾವುದೋ ದ್ವೇಷ ಸಾಧನೆ ಇದೆಯಲ್ಲ, ಆ ದ್ವೇಷ ವೈಷಮ್ಯದಿಂದಾಗಿಯೇ ನಾವು ಮೂಲವನ್ನು, ನಿಜವಾದ ಭಾಷಾಶಾಸ್ತ್ರವನ್ನು ಅರ್ಥ ಮಾಡ್ಕೊಂಡು ಅಧ್ಯಯನ ಮಾಡಿದಾಗ ಗೊತ್ತಾಗುವಂಥದ್ದು ನಾವೆಲ್ಲ ಎರವರು ಪಡೆದಂಥ ಭಾಷೆ ಬಳಕೆ ಮಾಡುವಂಥದ್ದು. ಯಾವುದೇ ಭಾಷೆ ಸ್ವತಂತ್ರ ಭಾಷೆ ಅಂತ ಇರೋದಿಲ್ಲ. ಅಂದರೆ ಕೊಡುಕೊಳ್ಳುವಿಕೆ ಇದ್ದೇ ಇರುತ್ತೆ, ಯಾವಾಗಲೂ ಇರ್ತದೆ. ಎರವಲು ಪದಕೋಶ ಅಂತಲೇ ಇದ್ದೇ ಇರುತ್ತೆ. ಆ ಎರವಲು ಪಡೆದಂಥದ್ದಾಗಿ ಸಂಸ್ಕೃತದಿಂದ ಕನ್ನಡ, ಸಂಸ್ಕೃತದಿಂದಲೇ ನೋಡಿ ಹಿಂದಿ ನಾವೇನು ಹೇಳ್ತಿದ್ದೇವೆ, ಹೇರಿಕೆ ಮತ್ತೊಂದು ಯಾವಾಗಲೂ ಹೇಳ್ತಿರ್ತೇವೆ. ಹಿಂದಿ ಸಹ ಸ್ವತಂತ್ರ ಭಾಷೆಯಲ್ಲ, ಯಾಕೆಂದರೆ ಅದಕ್ಕೆ ಲಿಪಿ ಸಹ ಇಲ್ಲ. ಅದಕ್ಕೆ ಅದು ದೇವನಾಗರಿಯನ್ನು ಬಳಸಿಯೇ ನಡೀತಾ ಇರುವಂಥ ಭಾಷೆ, ಅದು ಸ್ವಂತ ಲಿಪಿ ಸಹ ಇಲ್ಲ ಅದಕ್ಕೆ. ಆ ಥರದಲ್ಲಿ ನಾವು ಒಂದು ಭಾಷೆಯ ವಿಚಾರತೆ ಹೊರಟಾಗ ಅಧ್ಯಯನ ಮಾಡಿದಾಗ, ತುಂಬ ತಳಸ್ಪರ್ಶಿ ಅಧ್ಯಯನ ಮಾಡಿದಾಗ ಗೊತ್ತಾಗುವಂಥದ್ದು ಏನು ಅಂತಂದರೆ, ಸಂಸ್ಕೃತ ಭೂಯಿಷ್ಠ ಸುಮಾರು 60-70 ಭಾಗ ನಮಗೆ ಸೂರ್ಯ ಅಂತ ನೀವೇನು ಹೇಳ್ತಿದ್ದೀವಿ ಅದು ಸಹ ಸಂಸ್ಕೃತಮಯ ಅಂತ ಅಂದ್ಬಿಟ್ಟು ಮೊನ್ನೆ ಧುರೀಣರು ಯಾರು ಸಂಸ್ಕೃತವನ್ನೇ ದ್ವೇಷ ಮಾಡ್ತಾರೆ ಅವರು ಒಪ್ಪಿಕೊಳ್ತಾ ಇದ್ರು. ನೀವು ಕೇಳಿ ವಚನ ವಾಂಗ್ಮಯದಲ್ಲಿ ಕೇಳಿ ನೋಡಿ, ಒಂದೇ ಒಂದು ಸಂಸ್ಕೃತ ಪದ ಇಲ್ಲ ಅಂತ ಹೇಳಿದಾಗ ವಚ ಧಾತುನೇ ಸಂಸ್ಕೃತ ಅನ್ನೋದು ಮರೆತು ಬಿಟ್ಟಿದ್ದೇವೆ ನಾವು. ಈ ಥರ ಕೊಡುಕೊಳ್ಳುವಿಕೆ ಹೇರಳ ಇರಬೇಕಾದಾಗ ನಾವು ಭಾಷಾ ಸಾಮರಸ್ಯವನ್ನು ಇಟ್ಕೊಳ್ಬೇಕೇ ಹೊರತು ದ್ವೇಷ ಸಾಧನೆ ಸಲ್ಲ. ವೈಷಮ್ಯದಿಂದಾಗಿ ಏನು ಸಾಧನೆ ಆಗಿದೆ, ನಿಜವಾದ ವಾಸ್ತವಾಂಶ ಇದೆಯಲ್ಲ, ವಾಸ್ತವದ ಅರ್ಥದಲ್ಲಿ ಇಟ್ಕೊಂಡಾಗ ಸಂಸ್ಕೃತ ಭೂಯಿಷ್ಠ ಅಂತ ಹೇಳೋದಕ್ಕೆ ಅರ್ಥವೇ ಇಲ್ಲ. ಯಾಕಂದ್ರೆ ನಾನು ಏನು ಮಾತಾಡ್ತಿದ್ದೀನಿ, ನಾವಿಬ್ಬರು ಏನು ಪರಸ್ಪರ ಮಾತಾಡ್ಕೊಳ್ತಿದ್ದೇವೆ, ಆ ಎಲ್ಲವೂ ಯಾವುದಾದ್ರೂ ಒಂದು ಸ್ರೋತವೇ, ಅದು ಯಾವುದೊಂದು ಸ್ರೋತ, ಯಾವುದೊಂದು ಮೂಲದಿಂದ ಬಂದದ್ದು. ಹಾಗಾಗಿ ಅದನ್ನು ಅಲ್ಲಿಗಿಳಿಯೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಸಂಸ್ಕೃತ ಭೂಯಿಷ್ಠ ಕನ್ನಡ ಅಂತಲ್ಲ ಅದು. ಯಾವುದೇ ಭಾಷೆಯ ಹಾಗೆ ನೋಡಿಕೊಂಡ್ರೆ ಪ್ರಪಂಚದ ಅನೇಕ ಭಾಷೆಗಳಿಗೆ ಸಂಸ್ಕೃತ ಸ್ರೋತ. ಸಂಸ್ಕೃತ ಅಂದರೆ ಪ್ರಾಕೃತದಿಂದ ಸಂಸ್ಕರಣಗೊಂಡು ಪಾಲಿ ಸಂಸ್ಕೃತಗಳೆಲ್ಲವೂ ಖರೋಸ್ತು ಇತ್ತು, ಅದಾದಮೇಲೆ ಬ್ರಾಹ್ಮಿ ಒಂದು ಲಿಪಿಯಾಗಿತ್ತು. ನಮಗೆ ಇದೆಲ್ಲವನ್ನು ನಾವು ಈಗ ಬಿಡ್ತಾ ಹೋದ್ದೇವೆ ಅನ್ನೋ ಕಾರಣಕ್ಕಾಗಿ ನಮ್ಮಿಂದ ಕಣ್ಮರೆ ಆಗ್ತಾ ಇದೆ. ಯಾರಿಗೂ ವರ್ಜ್ಯವಲ್ಲ ಅಧ್ಯಯನ ಅಥವಾ ಭಾಷಾಶಾಸ್ತ್ರವಾಗಲಿ ಅಥವಾ ಯಾವುದೇ ಭಾಷೆಯ ಯಾವುದೇ ದೊಡ್ಡ ಸಂಗ್ರಹವಾಗಲಿ, ಜ್ಞಾನ ಸಂಗ್ರಹವಾಗಲಿ ಯಾರಿಗೂ ವರ್ಜ್ಯ ಅಲ್ಲ. ಯಾರು ಬೇಕಾದರೂ ಅಧ್ಯಯನ ಮಾಡ್ಬೋದು, ಹೇಗೆ ಬೇಕಾದ್ರೂ ಅಧ್ಯಯನ ಮಾಡಿ ತಮ್ಮದಾಗಿಸ್ಕೊಳ್ಬೇಕು. ಅದಕ್ಕೆ ಬೇಕಾಗಿರೋದು ಅಲವತ್ತುಕೊಳ್ಳುವಿಕೆ ಅಲ್ಲ, ಶಾಪ ಹಾಕುವಿಕೆ ಅಲ್ಲ. ಅದಕ್ಕೆ ಬೇಕಾಗಿರುವಂಥದ್ದು ಧೀಶಕ್ತಿ. ನಾನು
ಇದು ನಾನು ಅಧ್ಯಯನ ಮಾಡೋದ್ರ ಮುಖಾಂತರ ನನ್ನದಾಗಿಸ್ಕೊಳ್ತೇನೆ ಅಂತ. ಹಾಗೆ ನೋಡಿಕೊಂಡ್ರೆ ನೀವು ನೋಡಿ, ಸಪ್ತರ್ಷಿಗಳಿಂದ ಆದಿಯಾಗಿ ವಸಿಷ್ಠರೊಬ್ಬರನ್ನು ಬಿಟ್ಟರೆ ಮಿಕ್ಕರೆಲ್ಲರೂ ಅವ್ರು ಯಾರು ಯಾವುದೋ ವರ್ಣದ ವ್ಯವಸ್ಥೆಯಿಂದ ಬಂದಂಥವರಲ್ಲ. ಅವರೆಲ್ಲರೂ ತಮ್ಮ ತಮ್ಮ ಧೀಶಕ್ತಿ, ತಮ್ಮ ಅಧ್ಯಯನದಿಂದಾಗಿಯೇ, ತಮ್ಮ ಕರ್ತೃತ್ವದಿಂದಾಗಿಯೇ, ತಾವು ಮಾಡಿದ ತಪ ಜಪ ಇವುಗಳಿಂದಾಗಿ ಮತ್ತೆ ತಾವು ಮಾಡಿದ ಜ್ಞಾನಾರ್ಜನೆಯಿಂದಾಗಿಯೇ ಸಪ್ತರ್ಷಿಗಳಾದರು. ಇದೆಲ್ಲವೂ ನಮ್ಮ ಕಣ್ಮುಂದಿರೋ ಸತ್ಯ. ಹಾಗಾಗಿ ನನಗನ್ಸುವಂಥದ್ದು ಭಾಷೆ ವಿಚಾರಕ್ಕೆ ಬಂದಾಗ ಅದು ಸಂಸ್ಕೃತ ಭೂಯಿಷ್ಠವೇ ಅನ್ನೋ ಪ್ರಶ್ನೆ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಅದು ಸಂಸ್ಕೃತದಿಂದಲೇ ಬಂದದ್ದು, ಸಂಸ್ಕೃತದ ರೂಪುಗೊಂಡದ್ದು, ಸಂಸ್ಕೃತದಿಂದ ಹೇರಳ ಪದಕೋಶಗಳನ್ನು ನಾವು ಪಡ್ಕೊಂಡಿದ್ದವಾದ್ರಿಂದ ಅದರಲ್ಲಿ ಸಂಸ್ಕೃತ ಭೂಯಿಷ್ಠ ಕನ್ನಡ ಅಂತ ಇನ್ನೊಂದು ವಾದವೂ ಇದೆ. ಕನ್ನಡ ಸಂಸ್ಕೃತದಿಂದ ಹೊರತಾಗಿರುವಂತಹ ಭಾಷೆ, ಅದು ದ್ರಾವಿಡ ಲ್ಯಾಂಗ್ವೇಜ್. ನೀವೇ ಹೇಳಿದ್ರು ವಾದ ಅಂತ. ವಾದ ಮಂಡನೆಗೆ, ವಿವಾದಕ್ಕೆ ನಾವು ವಿವಾದದಲ್ಲಿ ವಾದವೂ ಇದೆ, ವಿವಾದಕ್ಕಾಗಿ 100 ಹೇಳ್ತಿರ್ಬೋದು. ಆದರೆ ನಾನು ಹೇಳೋ ಮಾತಲ್ಲ ಇದು. ಭಾಷಾಶಾಸ್ತ್ರಜ್ಞರು ಯಾರಾದರೂ ನೀವು ಕೇಳಿ ನೋಡಿ, ಎರವಲು ಪದಕೋಶ ಅಥವಾ ನೀವು ಅಧ್ಯಯನ ಮಾಡಿದಾಗ ಗೊತ್ತಾಗುವಂಥ ಸಂಗತಿ ಏನು ಅಂತಂದರೆ, ಕನ್ನಡ ಹಾಗೆ ರೂಪುಗೊಂಡದ್ದಾಗಿದೆ ಅಂದರೆ ತಮಿಳರು ಹಾಗೆ ಹೇಳ್ತಾರೆ. ತಮಿಳು ಭಾಷಿಗರು ಏನು ಹೇಳ್ತಾರೆ, ಇದು ಸಂಸ್ಕೃತಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ, ಮತ್ತೆ ಇದು ದೇವಪೂರ್ವ ಭಾಷೆ, ಮೊದಲು ಭಾಷೆ ಹುಟ್ಟಿತು ಆಮೇಲೆ ಮಿಕ್ಕರ ದೇವರೆಲ್ಲ ಬಂದು ಅಂತ ಆ ಥರದ್ದು ಏನೇನೋ ಒಂದಿಷ್ಟು ಹೇಳ್ಕೊಳ್ಳೋದೊಂದು ಮಾತಿದೆ. ಅವೆಲ್ಲವೂ ವಾದ ಮಂಡನೆಗೆ ಸರಿ. ನಾವು ಅದನ್ನು ಯಾವುದನ್ನು ಖಂಡಿಸೋಲ್ಲ, ಯಾಕಂದರೆ ಖಂಡನೆ ಮಂಡನೆ ನಮ್ಮ ವಿಚಾರವಲ್ಲವೇ ಅಲ್ಲ. ನಮ್ಮ ತಥಾಗತ ಏನಿದೆ ಅಥವಾ ತಥಾ ಕಥಿತ ಏನಿದೆ ಅದೆಲ್ಲವೂ ಬಹಳ ಅದು ವೈಚಿತ್ರ್ಯಪೂರ್ಣ. ಅದು ಉಕ್ತಿ ವೈಚಿತ್ರ್ಯ ಅಂತ ನಮ್ಮಲ್ಲಿ ಯಾವಾಗಲೂ ಭಾಷಾಶಾಸ್ತ್ರದಲ್ಲಿ ಯಾವಾಗಲೂ ಉಂಟು. ಈ ಉಕ್ತಿ ವೈಚಿತ್ರ್ಯ ಎಲ್ಲಿಂದ ಮತ್ತು ನಿಷ್ಪತ್ತಿ, ಎಲ್ಲಿಂದ ಬಂದು ವ್ಯುತ್ಪತ್ತಿ ಅಂತ ಗಮನಿಸಿ ನೋಡಿದಾಗ ನಮಗೆ ಸಹಜವಾಗಿ ಇವೆಲ್ಲದರ ಅನಾವರಣವಾಗುತ್ತೆ. ಆವರಣದಲ್ಲಿ ಬದುಕೋದಕ್ಕಿಂತ ಅನಾವರಣಗೊಳ್ಳೋದೇ ಒಳ್ಳೆಯದು. ಒಂದು ಸಂಸ್ಕೃತ ಒಂದು ಮಹತ್ವದ ಭಾಷೆ, ಇತರೆ ಭಾಷೆಗಳಿಗೆ ಅದು ಪದಗಳನ್ನು ಕೊಟ್ಟಿದೆ ಮತ್ತು ಪಡೆದುಕೊಂಡಿದೆ ಅನ್ನೋ ಅರ್ಥದಲ್ಲಿ ಯಾಕೆ ಅದು ಜನರು ಆಡುವ ಸಹಜ ಭಾಷೆಯಾಗಿ ರೂಪುಗೊಳ್ಳಿಲ್ಲ? ಕೈಗೆಟಕದ ದ್ರಾಕ್ಷಿ ಹುಳಿ ಅಂತ ಭಾವಿಸಬೇಕಾಗಿಲ್ಲ. ಸಂಸ್ಕೃತದಲ್ಲಿ, ಸಂಸ್ಕೃತದ ಭಾಷೆಯ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಇದೆ, ಎಷ್ಟು ವಿಕಾಸವಿದೆ, ಆಮೇಲೆ ಎಷ್ಟು ವೈಶಾಲ್ಯವಿದೆ, ಇವುಗಳನ್ನ ಅದರ ಹತ್ತಿರ ಸುಳಿದಾಗ ಮಾತ್ರವೇ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಾಠಿಣ್ಯ ಅಂತ ಅನಿಸ್ತಾ. ಹೇಗೆ ನಮ್ಮಲ್ಲಿ ಸಾಮಾನ್ಯವಾಗಿರುವಂಥದ್ದು ಸಂತಸ ಹೇಗೆ ಒಂದು ಮಾನಸಿಕತೆಯೋ, ನಮಗೆ ಸಂತೋಷ ಅನ್ನೋದೊಂದು, ನಾನು ಸಂತೋಷವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತ ಅನಿಸಿದ್ರೆ ಮಾತ್ರವೇ. ನನಗೆ ಅಕಸ್ಮಾತ್ ಮನಸ್ಸಿನಲ್ಲಿ ಒಮ್ಮೆ ಅದೊಂದು ಮನೋಚಿಂತನೆ, ಅದು ಮನೋನಿಶ್ಚಯ, ಅದು ನಾನು ಸಂತೋಷವಾಗಿದ್ದೀನಿ, ನಾನು ಆರೋಗ್ಯಪೂರ್ಣವಾಗಿದ್ದೀನಿ ಅಂತ. ಅಕಸ್ಮಾತ್ ಹಾಗಿಲ್ಲ ಅಂತ ಅನ್ನಿಸಿದ ಕೂಡಲೇ ಹೇಗೆ ಅನಾರೋಗ್ಯವೋ ಅಥವಾ ಅಸಂತುಷ್ಟಿಯೋ ಅಸಂತೋಷವೋ ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೋ, ಹಾಗೆ ನನಗೆ ಆಗ್ತಿಲ್ಲ ಕಾಠಿಣ್ಯ ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ಅದ್ರ ಹತ್ತಿರ ಹೋದಾಗ, ಸೂರ್ಯನ ಹತ್ತಿರಕ್ಕೆ ಹೋದಾಗ ಮಾತ್ರವೇ, ಸೂರ್ಯೋದಯನ ನೋಡಿದ್ರೆ ಮಾತ್ರವೇ ಬೆಳಕು ಅಂತ ಗೊತ್ತಾಗುತ್ತೆ. ಕಾರ್ಗತ್ತಲ ಕೋಣೆಯಲ್ಲಿದ್ದಾಗ ಸೂರ್ಯೋದಯ ಕಾಣೋದಿಲ್ಲ. ಸೂರ್ಯೋದಯಕ್ಕೆ ನಾನು ಹೊರಹೋಗಬೇಕಾಗಿತ್ತು, ಪ್ರಕೃತಿ ಜೊತೆಗೆ ಬೆರಿಬೇಕಾಗಿತ್ತು, ಅಥವಾ ಈ ಆಗಿರುವಂಥ ಇಷ್ಟು ಅನುಚಾನ ಕೆಲಸಗಳೇನಿವೆಲ್ಲ ಅವುಗಳ ಜೊತೆಗೆ ನಾನು ಬೆಸ್ಕೊಳ್ಬೇಕಾಗಿತ್ತು. ಹಾಗೆ ಬೆಸಗೊಳ್ಳದೆ ನಾನು ಬೆಸಗರ ರಾಮಣ್ಣರು ಆಗೋದಿಲ್ಲ, ಅದು ಬೆಸಗೊಂಡವರು. ಹಾಗಾಗಿ ರಾಮಣ್ಣ ಬೆಸಗರ ಹಳ್ಳಿ ರಾಮಣ್ಣರಾದರು. ನಾವು ಸಾಹಿತ್ಯ ವಲಯದಲ್ಲಿ ಸಹಿತವಾದ್ದು ಮಾತ್ರ ಸಾಹಿತ್ಯ ಅಂತ ಕರಿತಿದ್ವಿ ನಾವು. ಯಾವುದು ಸಾಹಿತ್ಯ ಅದರ ವ್ಯುತ್ಪತ್ತಿ ಗಮನಿಸಿದಾಗ ಹಿತವಾದ್ದು, ಅಹಿತವಾದ್ದನ್ನು ಪ್ರಧಾನವಾಗಿರಿಸಿಕೊಂಡಾಗ ಸಾಹಿತ್ಯ ಅಂತ ಕರೆಯೋಕ್ಕಾಗಲ್ಲ. ಸಾರಸ್ವತ ಲೋಕ ಅದನ್ನು ಮಾನ್ಯ ಮಾಡೋದಿಲ್ಲ. ನಾವು ಈ ಥರದ ವಾದವನ್ನು ಅನೇಕ ಮಾಡಿ ಕಾಲಯಾಪನೆ ಮಾಡಬಹುದು, ಆದರೆ ಕಾಲಕ್ಷೇಪ ಆಗಬೇಕು. ಕಾಲಕ್ಷೇಪ ಅಂತಂದಾಗ ಅದೊಂದು ನಿಕ್ಷೇಪ ಇದೆ ಅದರಲ್ಲಿ, ಅದು ಬೌದ್ಧಿಕ ನಿಕ್ಷೇಪ. ಆ ಬೌದ್ಧಿಕ ನಿಕ್ಷೇಪವನ್ನು ಜೊತೆಗಿರಿಸಿಕೊಂಡ ಅಧ್ಯಯನ ಪ್ರವೃತ್ತಿ ಇದೆಯಲ್ಲ, ಶೋಧ ಪ್ರವೃತ್ತಿ ಇದೆಯಲ್ಲ, ಅನ್ವೇಷಕ ಪ್ರವೃತ್ತಿ ಇದೆಯಲ್ಲ, ಅದರಿಂದಾಗ ಯಾವ ಮನುಷ್ಯನು ಅವನು ಯಾವುದೇ ಪಂಗಡ ಪಂಥ ಇವೆಲ್ಲ ಪಕ್ಕಕ್ಕಿರಿಸಿ ಅದನ್ನು ತಾನು ಬೌದ್ಧಿಕ ಉನ್ನತಿ ಸಾಧಿಸೋಕೆ ಸಾಧ್ಯವಾಗುತ್ತೆ. ಇನ್ನೊಂದು ಗುರುಗಳೇ, ಈಗ ಹಲವು ಕನ್ನಡಗಳನ್ನ ಒಂದು ಚಿಂತನೆ ಅಂದರೆ, ಕೋಲಾರದ ಕನ್ನಡ ಬೇರೆ ಇರುತ್ತೆ, ಮಂಗಳೂರು ಕನ್ನಡ ಒಂದು ಆ ಭಾಷೆಯ ವೈಶಿಷ್ಟ್ಯವೇ ಬೇರೆ, ಚಿತ್ರದುರ್ಗದ್ದೇ ಬೇರೆ, ಬೆಂಗಳೂರದ್ದೇ ಬೇರೆ ಅಂತೇಳಿ ಅದು ಒಂದಾದರೆ, ಇನ್ನೊಂದು ಕಡೆ ಅಲ್ಪಪ್ರಾಣ ಮಹಾಪ್ರಾಣವನ್ನು ತುಂಬ ಸ್ಪಷ್ಟವಾಗಿ ಬಳಸಿ ನುಡಿಯುವಂಥವರೇ ಒಳ್ಳೆಯ ಮಾತುಗಾರರು, ನಿರೂಪಕರು, ಚೆನ್ನಾಗಿ ಮಾತನ್ನು ಅರಿತವರು, ನುರಿತವರು ಅನ್ನುವಂಥದ್ದಿದೆ. ಇದನ್ನು ಹೆಂಗೆ ನೀವು ವಿಶ್ಲೇಷಣೆ ಮಾಡ್ತೀರಿ? ನೋಡಿ, ನಮ್ಮಲ್ಲಿ ಭಾಷಾಶಾಸ್ತ್ರವೇ ಹೇಳೋದು ಪ್ರತಿ ಆ ಥರದ 10-20 ಮೈಲ್ಗಳಿವೆಲ್ಲ, ಅವುಗೆ ಅದರ ಸೊಗಡು ಬದಲಾಗ್ತಾ ಹೋಗುತ್ತೆ. ಭಾಷೆ ಒಂದೇ, ಸೊಗಡು ಬದಲಾಗ್ತಾ ಹೋಗುತ್ತೆ. ಕೆಲವು ಸರಿ ಗ್ರಾಮ್ಯ ಅಂತೇನಿದೆಯಲ್ಲ, ದೇಸಿ ಮತ್ತು ನಮ್ಮ ಶಿಷ್ಟ ಮತ್ತು ದೇಸಿ ಪರಂಪರೆ ನಮಗಿದೆ. ಆ ದೇಸಿ ಪದ್ಧತಿಯಲ್ಲಿ ಗ್ರಾಮ್ಯವನ್ನು ವೈದ್ಯ ಒಂಟೋಗು ಅಂತ ಹೇಳಿದ ಸಮಯದಲ್ಲೂ ಸಹ ಅದನ್ನು ನೀವು ಅಮಾನ್ಯ ಅಂತ ಯಾರೂ ಹೇಳೋದಿಲ್ಲ. ಅಂತಿಮವಾಗಿ ಒಂದು ಭಾಷೆ ಅಂದರೆ ಅದರ ವ್ಯಾಖ್ಯಾನ ಅಂದರೆ ವಾಕ್ ಇಂದ್ರಿಯಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ ಅಂತ ಹೇಳಿದರೆ, ಅರ್ಥವಾಹಕವಾಗಬೇಕದು, ವಹಧಾತು, ಅದು ಅರ್ಥವಾಹಕ ಆಗುತ್ತೆ. ನಿಮಗೂ ನನಗೂ ಅರ್ಥವಾಗುತ್ತೆ ಅಂದರೆ ಮಾತ್ರ ಭಾಷೆ, ಅದು ಇಲ್ಲಾಂದರೆ ಭಾಷೆಯೇ ಅಲ್ಲ. ಅದು ಈ ರೀತಿಯ ಸಂಕೀರ್ಣ ಪರಿಸ್ಥಿತಿ ಇರಬೇಕಾದಾಗ, ಈ ಥರದ ಸೊಬಗು ಇರಬೇಕಾದಾಗ ಅದನ್ನು ಸಂಭ್ರಮಿಸಬೇಕು ನಾವು. ಆಮೇಲೆ ಹಾಗೆ ಪ್ರತ್ಯೇಕಿಸಿ ಇದು ಸರಿಯಲ್ಲ, ಇದು ಮೇಲ್ಪಂಕ್ತಿ ಅಂತ ಯಾವುದೇ ಶ್ರೇಷ್ಠತೆಯ ವ್ಯಸನ ಆದರೆ ಅದಾಗ್ತಾ ಇದೆ ಈಗ ನೋಡಿ. ಮುಖ್ಯ ವಾಹಿನಿಗಳಲ್ಲಿ ಆ ಥರ ಇಲ್ಲ. ಒಂದು ಆಪ್ತ ಚಿಂತನೆ ಗುರುಗಳೇ, ಒಂದು ಮುಖ್ಯ ವಾಹಿನಿಗಳಲ್ಲಿ ಒಂದು ಸಿದ್ಧ ಮಾದರಿಯ ಒಂದು ನಿರೂಪಣೆ ಇದೆಯಲ್ಲ, ಹೀಗೆ ಬಳಸುವುದು. ನಿಮ್ಮೆಲ್ಲ ಪ್ರಶ್ನೆಗಳಲ್ಲಿ ನಿಮ್ಮ ಉತ್ತರವೇ ಇದೆ. ನೀವೇ ಹೇಳ್ತಿರೋ ಪ್ರಶ್ನೆಗಳಲ್ಲಿ ಸಿದ್ಧ ಮಾದರಿ ಅಂತ ಹೇಳಬೇಕಾದ್ರೆ
ಪ್ರಸಿದ್ಧ. ಅದರ ಅಗತ್ಯತೆ ಇದೆಯಾ ಅಥವಾ ಅದು ಮಾಡಿದ್ದು ನಾನು ಹೇಳಿ ಅದು ಮಾಡಿಟ್ಟಿರುವುದೇ, ನಾನು ಹೇಳಿ ಮುರಿಯಬೇಕಾಗಿದೆಯೇ ಅನ್ನೋದು ನಾನು ಅದ್ರ ಬಗ್ಗೆ ಇನ್ನು ಅದ್ರ ಬಗ್ಗೆ ನಾನು ಕೊಡ್ಬೋದಾದಂಥ ಅಭಿಪ್ರಾಯವೇ ಇಲ್ಲ. ಯಾಕೆಂದ್ರೆ ಏನು ಘಟಿಸ್ತಿದೆಯೋ, ಏನು ನಡೀತಿದೆಯೋ ಅದಕ್ಕೆ ಅವರವರ ಜವಾಬ್ದಾರಿಯಲ್ಲೂ ಸಹ ಜವಾಬು ಇದೆ, ದಾರಿಯೂ ಇದೆ. ಜವಾಬ್ ಅಂದ್ರೆ ದಾಯಿತ್ವ. ಅದು ಬರುವ ತಲೆಮಾರುಗಳಿಗೆ ನೀವು ದಾಯಿತ್ವ ಮಾಡಬೇಕು. ನಾನು ನಿಮಗೆ ತೋರಿಸಬಲ್ಲೆ, ಕೋಷ್ಟಕದ ರೀತಿಯಲ್ಲಿ ಸುಮಾರು 11-12 ಅಕ್ಷರಗಳಷ್ಟೇ ಕನ್ನಡದಲ್ಲಿ ಮೊದಲಿದ್ದದ್ದು. ನಿಮಗೆ ಕೋಷ್ಟಕವನ್ನು ತೋರಿಸಬಲ್ಲೆ. ಅದಾದ್ಮೇಲೆ ವಿಕಾಸ ಆಯಿತು. ನಾನು ನೀವು ಓದಿರ್ಬೇಕಾದಾಗ 52 ಅಕ್ಷರ ಅಂತ ಹೇಳ್ತಿದ್ವಿ ನಾವು. ಅದಾದ್ಮೇಲೆ 48, 49 ಎಲ್ಲ ಇಳೀತು. ಹೀಗೆ ಭಾಷೆ ವಿಚಾರಕ್ಕೆ ಬಂದಾಗ ಅನೇಕರು ತಮ್ಮ ಸೌಕರ್ಯಕ್ಕಾಗಿ ಸುಗಮಗೊಳಿಸೋಕ್ಕೋಸ್ಕರ ಏನೇನೋ ಮಾಡ್ತಾ ಇರ್ತಾರೆ. ಒತ್ತಕ್ಷರಗಳು ಬಂದವು. ಸಹೋದರ ಭಾಷೆಗಳಲ್ಲಿ ಒತ್ತಕ್ಷರಗಳು ಸಹ ಇಲ್ಲ. ಕಕಾರಕ್ಕೆ ಗಕಾರ ಆಗುತ್ತೆ, ಚಕಾರಕ್ಕೆ ಜಕಾರವಾಗುತ್ತೆ. ಬಂಗಾಲ ಅಂತ ಕಡೆಯಲ್ಲಿ ಹೋದಾಗ ನೀವು ಯಂತ್ರನ ಜಂತ್ರ ಅಂತ ಕರಿತೀವಿ. ನೀವು ಭಾಷೆ ವಿಚಾರಕ್ಕೆ ಬಂದಾಗ ಅನೇಕ ಸೊಬಗು ಅಂತ ಆದ್ರೆ ಕನ್ನಡದ ಒಂದು ಭಾಷೆಯ ಒಂದು ವಿಶಿಷ್ಟತೆ ಅಂದ್ರೆ ನಾವೇನ್ ಹೇಗೆ ಬರಿತೀವೋ ಹಾಗೆಯೇ ಅದನ್ನ ನಾವು ಉಚ್ಚಾರಣೆ ಮಾಡ್ತೀವಿ. ವೈಜ್ಞಾನಿಕ ಭಾಷೆ ಇದು ಅಂತ ನೀವೇನು ಚಿಂತಿಸ್ತೀರೋ, ನಿಮ್ಮ ಆಲೋಚನಾ ಕ್ರಮದಲ್ಲಿ, ನಿಮ್ಮ ಚಿಂತನೆಯಲ್ಲಿ ಏನು ಓಡುತ್ತೋ ಅದು ಪಡಿಯಚ್ಚು. ನೀವು ಅದಕ್ಕೆ ಲಿಪಿ ಮುಖಾಂತರ ಲಿಪ್ಯಂತರ ಮಾಡಿಸ್ಕೋಬಹುದು. ಅದನ್ನ ತದ್ವತ್ತು ಬರೀಬಹುದಾಗಿದೆ, ಯಥಾವತ್ತು ಅದನ್ನು ದಾಖಲಿಸಬಹುದಾಗಿದೆ. ಆದ್ರೆ ಅನ್ಯ ಭಾಷೆಗಳಿಗೆ ಪಾಪ, ಆದ್ರೆ ಸಹೋದರ ಭಾಷೆಗಳಿಗೆ ಆ ಸವಲತ್ತು ಇಲ್ದಿರೋದ್ರಿಂದ, ಈ ಸೌಕರ್ಯ ನಮಗಿರೋದ್ರಿಂದ ಇದನ್ನ ನೀವು ಹೆಚ್ಚುಗಾರಿಕೆ ಅಂತ ಭಾವಿಸ್ಕೊಂಡು ಇದನ್ನ ಯಾಕೆ ಮುನ್ನಡೆಸ್ತಿಲ್ಲ, ಇದನ್ನ ಯಾಕೆ ನಮ್ಮದು ಅಂತ ಭಾವಿಸ್ಕೊಂಡು ತುಂಬಾ ಹೆಮ್ಮೆ ಗರ್ವಗಳಿಂದ ಅದನ್ನ ಪಾಲಿಸ್ತಿಲ್ಲ ಅನ್ನೋದಷ್ಟೇ ಪ್ರಶ್ನೆ. ಮಿಕ್ಕಾಗೆ ವ್ಯಾಕರಣ ಶುದ್ಧತೆ ಬೇಕೇ ಬೇಕು. ಯಾಕಂದ್ರೆ ನಾವು ಈಗಾಗಲೇ ಶಬ್ದಮಣಿ ದರ್ಪಣ ಆಗಿರಲಿ, ಕೇಶಿರಾಜನದು ಅಥವಾ ಯಾಸ್ಕನ ನಿರುಕ್ತ ಆಗಿರಬಹುದು, ಅವೆಲ್ಲವೂ ಏನನ್ನ ವ್ಯಾಕರಣ ಅಂತ ಸಿದ್ಧವಾಗಿದೆಯೋ ಅವುಗಳನ್ನ ಹೊರತುಪಡಿಸಿ ಈಗ ದೇಶಾದ್ಯಂತ ಅಂತ ಕರೆದು ಬಿಡ್ತಾರೆ. ವಿಭಕ್ತಿ ಪ್ರತ್ಯಯಗಳಿರೋದಿಲ್ಲ. ದೇಶದ ಆದ್ಯಂತ ಆಗಬೇಕು. ಅಗಲೀಕರಣ ಅಂತ ನಮ್ಮ ಸೌಕರ್ಯಕ್ಕೋಸ್ಕರ ಅಗಲೀಕರಣ ಅಂತ ನೋಡಬೇಕು. ಅದೆಲ್ಲ ಸರಿಯಾಗೋದಿಲ್ಲ. ಅಂತ ಎಲ್ಲ ವಿಚಾರಗಳನ್ನ ಆಗೋದಿಲ್ಲ ಅಂತ ಏನು ಶಾಸ್ತ್ರ ಹೇಳುತ್ತೆ ಅಥವಾ ಶಾಸ್ತ್ರಜ್ಞರು ಹೇಳ್ತಾರೆ, ಭಾಷಾಶಾಸ್ತ್ರಜ್ಞರು ಅದನ್ನ ಒತ್ತೊತ್ತಾಗಿ ಹೇಳ್ತಾರೆ. ಅವುಗಳನ್ನು ಒಂದಷ್ಟು ಅರ್ಥ ಮಾಡಿಕೊಂಡು ಅದನ್ನು ಪಾಲಿಸುವ ಕೆಲಸವನ್ನು ಮಾಡ್ತು ಅಂತಂದ್ರೆ ಅದರಲ್ಲೂ ಮಾಧ್ಯಮಗಳು, ಅದರಲ್ಲೂ ಒಂದಷ್ಟು ಕನ್ನಡದ ಕುರಿತಾದ ಕೆಲಸ ಮಾಡುವಂಥವ್ರು ಈಗ ಅಕ್ಕಿ ಒಡೆದನು ಅಂತ ಹೇಳ್ತೀರಿ, ಅರ್ಥ ವ್ಯತ್ಯಾಸ ಆಗುತ್ತೆ. ಪದ ವ್ಯತ್ಯಾಸವಾದ್ರೆ ಅರ್ಥ ವ್ಯತ್ಯಾಸವಾಗುತ್ತೆ. ಅಕ್ಕಿ ಒಡೆದನು, ಹಕ್ಕಿ ತಿಂದನು ಅಂತ ಹೇಳ್ತೀರಿ. ಹಕ್ಕಿ ತಿಂತೀರಿ, ಹೌದು, ಹಕ್ಕಿನ. ಆದ್ರೆ ಯಾವ ಅರ್ಥದಲ್ಲಿ ನೀವು ಹೇಳಿದ್ರಿ ಅದು ಕೆಲವು ಆ ಥರದ ಗೊಂದಲವನ್ನ ಮೂಡಿಸುತ್ತೆ. ಹಕ್ಕಿಯನ್ನು ಹೊಡೆಯೋದಲ್ಲ, ಅದು ಅಕ್ಕಿ ಹೊಡಿಬೇಕು. ಇದೇ ಇನ್ನು ವಿಚಾರವನ್ನು ಇಟ್ಕೊಂಡು ಮಾತಾಡುತ್ತಾರೆ. ಕೆಲವು ಭಾಗಗಳಲ್ಲಿ ಮಹಾಪ್ರಾಣವನ್ನ ಬಳಸೋ ರೂಢಿ ಇರುತ್ತೆ. ಅವಾಗ ಅವ್ರನ್ನ ನಾವು ಇಲ್ಲವರು ಕನ್ನಡವನ್ನ ಸರಿಯಾಗಿ ಬಳಸ್ತಾ ಇಲ್ಲ, ಹಾಲಿಗೆ ಹಾಲು ಅಂತಾರೆ, ಅಕ್ಕಿಗೆ ಹಕ್ಕಿ ಅಂತಾರೆ. ಅದನ್ನ ನಾವು ಅವ್ರಿಗೆ ದೂಷಣೆ ಮಾಡ್ಬೋದಾ ಅಥವಾ ಹೇಗೆ ಅಂತ? ಅಲ್ಲ, ಅವ್ರವ್ರಿಗೆ ಬಿಟ್ಟದ್ದು ದೂಷಣೆ ಮಾಡ್ಬೇಕೆ, ಕಲಿಬೇಕಾದ ಅವ್ರ ಧರ್ಮ. ಅದು ಆ ಭಾಗದ ಭೌಗೋಳಿಕ ಮತ್ತೆ ಭಾಷಾ ಪ್ರಯೋಗಗಳು, ಮಾತಿನ ಇದು ಅದೆಲ್ಲವೂ ಆಗಿರುತ್ತೆ. ಈಗ ನೀವು ಉತ್ತರ ಕರ್ನಾಟಕ ಭಾಗದಲ್ಲಿ ಅಣ್ಣ ಅನ್ನೋದಕ್ಕೆ ಅನ್ನ ಅದೇನೇನೋ ಸಮಸ್ಯೆಗಳಿರ್ತವೆ. ಅದನ್ನ ಹೆಂಗೆ ಸರಿಪಡಿಸೋದು ಅಥವಾ ಹೇಗೆ ಸರಿಪಡಿಸೋಕೆ ನಾವ್ಯಾರು ಅಲ್ಲ. ಅದರಲ್ಲಿ ಒಪ್ಕೊಂಡು ಹೋಗೋದಾ ಅಥವಾ ಹೇಗೆ ಅಂತ ನಾನ್ ಹೇಳ್ಬಾರ್ದು. ಅದನ್ನ ಅವ್ರು ಮಾಡಿ ತಿಳ್ಕೊಬೇಕು. ಅದನ್ನ ಯಾರದು ಪ್ರಯೋಗ ಮಾಡ್ತಿದ್ದಾರೆ, ಯಾರು ಹಾಗಾಗ್ಲಿ ಅಂತ ಬಯಸ್ತಿದ್ದಾರೆ, ಅವರಿಬ್ಬರ ಸಮಸ್ಯೆ ಅದು, ನನ್ನ ಸಮಸ್ಯೆ ಅಲ್ಲ ಅದು. ನಾನು ಏನು ಹೇಳ್ತಿದ್ದೇನೆ, ಯಾರು ಅಧ್ಯಯನಶೀಲರಾಗಿರ್ತಾರೆ, ಯಾರು ಭಾಷಾಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ ಅಂಥವ್ರಿಗೆ ಸಹಜವಾಗಿ, ಇದು ಬಹಳ ಸಹಜವಾಗಿ ಆಗ್ಬೇಕಾಗಿರೋ ಕೆಲಸವೇ. ಒಂದು ಭಾಷೆ ಏನನ್ನ ಹೇಳುತ್ತೆ, ಯಾಕೆ ಹೀಗಿರ್ಬೇಕು ಅಂತ ಹೇಳುತ್ತೆ. ಈಗಿರ್ಬೇಕು ನೀವು ಹೇಳಿದ್ರೆ ಭಾಷಾ ಹೇಳ್ತಿದ್ದೀರಿ, ಯಾರ್ದೊಬ್ರು ಹೆಸರಾಗಿರ್ಬೋದು, ಅದು ಭಾಷಾನೇ ಆಗ್ಬೇಕು. ಅಲ್ಪಪ್ರಾಣ ಮಹಾಪ್ರಾಣ ಕೊಡಮಾಡಿದ್ದಾರೆ ಭಾಷೆಗಿದೆ ಅದು ಇತ್ತು ಅಂತಂದ್ರೆ ಅದು ಭಾಷಾ ಅಂತಂದಾಗ ಸಹಜವಾಗಿ ಅಪಭ್ರಂಶವಾಗಿ, ಅಪಸವ್ಯವಾಗಿ, ಅಬದ್ಧವಾಗಿ ಕೇಳಿಸುತ್ತೆ ನಮಗೆ. ಅದು ಭಾಷೆಯಪ್ಪ, ಅದು ಭಾಷೆ ಅಲ್ಲ. ನನಗೆ ಭಾಷೆ ಕೊಡು ಅಂತ ಹೇಳ್ತಿರೋದು, ಭಾಷೆ ಕೊಡು ಅಥವಾ ನನಗೆ ಅದೊಂದು ಈ ಭಾಷಾ ಅಂತ ಹೇಳಿದಾಗ ಸಹಜವಾಗಿ ಈ ಭಾಷಾ ಯಾರೋ ಹೆಸರಾಗಿರ್ಬೇಕಾದಾಗ ಅವ್ರನ್ನ ನೀವು ಹೇಳ್ತಿದ್ದೀರೋ ಅಂತ ನಮ್ಗೆ ಭಾಸವಾಗುತ್ತೆ. ಅದು ಭಾಸವಾಗಲ್ಲ, ಅದು ಭಾಸವೇ ಆಗಬೇಕು. ಈ ರೀತಿ ಕೆಲವು ಸಂಗತಿಗಳನ್ನ ಅವರವರು ಸಾಂದರ್ಭಿಕವಾಗಿ ನೋಡ್ಕೊಳ್ತಾರೆ. ಆ ಸಂದರ್ಭಕ್ಕೆ ಬೇಕೇ ಬೇಡವೆ, ಅದು ಎಷ್ಟರ ಮಟ್ಟಿಗೆ ಸರಿ ಇದೆ, ಸರಿ ಇಲ್ಲ, ಯಾವುದು ಸರಿ ಯಾವುದು ಇದಮಿತ್ತಂ ಅಂತ ಒಂದು ಶಾಸ್ತ್ರ ಹೇಳುತ್ತೋ. ಶಾಸ್ತ್ರ ಅಂತಂದ್ರೆ ಯಾವುದು ಪೃಥಕ್ಕರಣಗೊಂಡದ್ದು, ಎಲ್ಲವೂ ಸರ್ವಮಾನ್ಯವಾಗಿ ಹೌದು ಇದು ಬೇಕು ನಮಗೆ, ಇದುವೇ ನಿಯಮ, ಇದು ನಿಯಮಾವಳಿ ಅಂತ ಹೇಳಿದರೆ ಅದು ಹಾವಳಿ ಆಗದ ರೀತಿಯಲ್ಲಿ ನಿಯಮ ಆವಳಿ ಆಗಬೇಕು, ಸಮೂಹ ಆಗಬೇಕೇ ಹೊರತು ಹಾವಳಿ ಆಗದ ರೀತಿಯಲ್ಲಿ ಅದನ್ನು ಸರಿಪಡಿಸ್ಕೊಳ್ಬೇಕು. ಅವರು ಹಾಗೆ ಯೋಚನೆ ಮಾಡ್ತಾರೆ ಅಂದ್ರೆ ಹಾಗೆ ಹೇಳಬೇಕು ಅನ್ನೋ ತೀರ್ಮಾನ ಅವ್ರದ್ದು ಆಗಿರುತ್ತೆ. ಆಮೇಲೆ ಮಾತಿಗೆ ಪದಾಡಂಬರ ಬೇಕು, ಪದ ಲಾಲಿತ್ಯ ಬೇಕು, ಒಂದು ಸೊಬಗು ಬೇಕು. ಆದರೆ ಆಡಂಬರವೇ ಒಳ್ಳೆಯ ಮಾತ. ಪದೋನ್ನತಿ ಇರುವವರು ಪದಾಡಂಬರ ಮಾಡಿದ್ರೆ ಸಮಸ್ಯೆ ಅಲ್ಲ. ಅದರ ಜೊತೆಗೆ ಮತ್ತೇನು ಈಗ ಊರಣ ಸೇರ್ಬೇಕು ಅಂತ ಹೇಳ್ತೀರಿ? ಸೇರ್ಬೇಕಾದೇನಿಲ್ಲ, ನಾನು ಹೇಳೋದೇನಿಲ್ಲ. ನಾನು ಹೇಳಿ ಅದನ್ನು ಪರಿಪಾಲಿಸಬೇಕಾಗಿಲ್ಲ. ಎಲ್ಲರದೊಂದು ಶೈಲಿ ಇದೆ. ನಾನೇನು ಹೇಳ್ತೀನಿ, ಆಗಿಂದಲೂ ನೀವು ಹೇಳ್ತಿರೋದು ಎಲ್ಲ ಪ್ರಶ್ನೆ ನನ್ನ ನೀವೇನು ಕೇಳ್ತಿದ್ದೀರಿ, ಅದು
ಇದು ಸಿದ್ಧ, ಇದು ಹೀಗಾಗಬೇಕು ಅನ್ನೋ ಆದೇಶವಲ್ಲ, ಅದು ಆಗ್ರಹವೂ ಇಲ್ಲ, ಆಸ್ಪದ ಇದೆ ಅಂತ ಹೇಳ್ತಿದ್ದೀನಿ ನಾನು. ಆದೇಶ, ಅನುಗ್ರಹ, ಅದರಲ್ಲೂ ಭಾಷೆಯ ಯಾರು ಭಾಷೆಯ ದೇವತೆ ಅಂತಿದ್ದಾರೆ ಅವರ ಅನುಗ್ರಹ ಒಂದಿತ್ತು ಅಂತಂದ್ರೆ ಅದು ನಾವು ಅನ್ಯ ಗ್ರಹದ ಹಾಗೆ ಕಾಣಿಸೋಲ್ಲ. ಇದೇ ಗ್ರಹದವರಾಗಿ ನಾನು ನೀವು ಮಾತಾಡ್ತಿರ್ಬೇಕಾದಾಗ ಅದು ಅಪಭ್ರಂಶ, ಅದು ಅಪಸವ್ಯ, ಅದು ಅಬದ್ಧ ಅಂತ ಅಕಸ್ಮಾತು ಅದು ಶಾಸ್ತ್ರ ಸಮ್ಮತವಲ್ಲ, ಅದೊಂದು ನಿರ್ಣೀತ, ಅದೊಂದು ನಿಶ್ಚಯ ಅಂತ ಗೊತ್ತಾಯ್ತು ಅಂತಂದ್ಮೇಲೆ ಆಡಂಬರ ಅವರ ಶೈಲಿ. ತುಂಬಾ ಜನರು ಭಾಷಣಕಾರರಿರಲ್ಲ, ಭಷ ಧಾತು ಅದು. ಆ ಮಾತಿನಲ್ಲಿ ತುಂಬಾ ಜನರಿಗೆ ಅದು ಗೊತ್ತಾಗೋಲ್ಲ. ತಾವು ಎಲ್ಲರ ಮಾತು ತುಂಬಾ ಆಕರ್ಷಕವಾಗಿ ಕಾಣಿಸೋಲ್ಲ, ಎಲ್ಲರ ಧ್ವನಿ ಆಕರ್ಷಕವಾಗಿರೋಲ್ಲ, ಎಲ್ಲರ ಚರ್ಯ ಆಕರ್ಷಕವಾಗಿರೋಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಉದಾಹರಣೆ, ನಾನು ಕಲಾವಿದ, ಯಾವುದೋ ಒಂದು ಚಿತ್ರದ ಅಲ್ಲ, ನಮಗೆ ಯಾಕೆ ಅಂದ್ರೆ ಅಷ್ಟೊಂದು ಕೌತುಕ ಅಂದ್ರೆ ನಿಮ್ಮ ಭಾಷೆಯೂ ಅಷ್ಟೇ ಕೌತುಕ, ಅಷ್ಟೇ ಸೆಳೆಯುತ್ತೆ. ನಿಮ್ಮ ಭಾಷೆಗೆ ನೀವು ಸೇರಿಸುವ ವಿಚಾರ ಮಂಡನೆಯೂ ಕೂಡ ತುಂಬಾ ಚೆನ್ನಾಗಿ ಒಂದು ನೇಯ್ಗೆಯಾಗಿದೆ. ಇದರ ಗುಟ್ಟೇನು ಅಂತ? ಪ್ರಾಮಾಣಿಕವಾದ್ದು ಯಾವುದು ಪ್ರಬುದ್ಧವೋ ಪ್ರೌಢವೋ ಪ್ರಾಮಾಣಿಕವೋ ಅದಕ್ಕೆ ಸೇರಿಕೊಳ್ಳಲ್ಲ. ಅಪ್ರಾಮಾಣಿಕವಾದ್ದು, ಅಪ್ರೌಢವಾದ್ದು, ಅಪ್ರಬುದ್ಧವಾದ್ದು ಸೇರಲ್ಲ. ಹಾಗೆಲ್ಲ ಸೇರಿದಾಗ ಅಸಂಗತವೂ ಆಗ್ಬೋದು. ಅಸಂಗತವೂ ನಮ್ಮಲ್ಲಿ ಒಂದು ಪ್ರಕಾರವೇ. ನಮ್ಮ ನಾಟಕ ರಂಗಭೂಮಿಯಲ್ಲಿ ನಾವು ಯಾವಾಗಲೂ ಹೇಳ್ತೇವೆ, ರಂಗಭೂಮಿಯಲ್ಲಿ ನಾವು ಅಸಂಗತ ನಾಟಕಗಳು ಅಂತ ಕರೀತೇವೆ. ಆ ಥರ ಅಸಂಗತವು ಒಂದು ಪ್ರಕಾರವೇ ಆಗಿರೋದ್ರಿಂದ ಅದೊಂದು ಶೈಲಿ, ಅದೊಂದು ಅವರವರೇ ರೂಢಿಸಿಕೊಂಡಂತಹ ಒಂದು ಬುದ್ಧಿಪೂರ್ವಕ ಪ್ರಜ್ಞಾಪೂರ್ವಕ ಯತ್ನ ಅವ್ರು ಮಾಡ್ಕೊಂಡಿರುವಂತಹ, ಅದರ ಜೊತೆಗಿನ ಒಂದು ಸಾಹಚರ್ಯ ಇದೆಯಲ್ಲ, ಸಹವಾಸ ಇದೆಯಲ್ಲ, ಆ ಸಹವಾಸದಿಂದಾಗಿ ಪ್ರಾಯ ಅದು ಅವ್ರಿಗೆ ದಕ್ಕಿಸ್ಕೊಂಡಿರ್ಬೋದು. ಅದು ತಂತಾನೇ ಒಲಿದು ಬಂದಿದ್ದಾಗಿರ್ಬೋದು, ಅಥವಾ ಅದು ಬುದ್ಧಿಪೂರ್ವಕವಾದ ಆಯ್ಕೆ ಆಗಿರ್ಬೋದು. ಆಯ್ಕೆಯ ಎಷ್ಟೋ ಜನರಿಗೆ ಆದ್ಯತೆ ಆಗಿರ್ಬೋದು. ಇತರರಿಗೂ ಆಗಬೇಕು ಅಂತ ಏನು ನಿಯಮ ಇಲ್ಲ. ಅವರವರು ಯಾವುದು ತುಂಬ ಚಂದ ಅಂತ ಕಾಣಿಸ್ತಾರೆ, ನೀವು ಇಲ್ಲಿಗೆ ಬಂದು ನನ್ನನ್ನು ಸಂದರ್ಶಿಸಬೇಕು ಅಂದಾಗ ನಮಗೆ ಆವಾಗಲೂ ಹೇಳಿದೆ ನಾನು, ದರ್ಶನ ತುಂಬ ಪ್ರಧಾನ ಅಂತ. ಸಂದರ್ಶನಕ್ಕೆ ಬೇಕಾಗಿರೋದು ಪ್ರದರ್ಶನ ಅಲ್ಲ, ಸಂದರ್ಶನಕ್ಕೆ ದರ್ಶನ ಬಹಳ ಮುಖ್ಯವಾಗಿರಬೇಕು. ಬಹಳ ಮುಖ್ಯವಾಗಿಬಿಡುತ್ತೆ ನಮಗೆ, ಅದು ಆಂಗ್ಲದ ಆಗಿದ್ದರೆ ಒಳ್ಳೆಯದು. ಗುರುಗಳೇ, ಈಗ ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀರಿ, ಆಮೇಲೆ ನಟರಾಗಿ ಗುರುತಿಸ್ಕೊಂಡಿದ್ದೀರಿ, ಮತ್ತು ನಿಮ್ಮ ಅಮೋಘ ಅಭಿನಯ ಎಲ್ಲರನ್ನು ಸೆಳೆಯುವಂಥದ್ದು. ಈ ರಂಗ ಅನುಭವಗಳನ್ನು ಹಂಚ್ಕೊಳ್ಳೋದಾದರೆ ಕಾರಂತರು ಇರ್ಬೋದು, ದೊಡ್ಡ ದೊಡ್ಡ ನಾಟಕಕಾರರ ಜೊತೆ ನೀವು ಕೆಲಸ ಮಾಡಿದ್ದೀರಿ. ಈ ರಂಗಭೂಮಿ ಅನ್ನೋದು ಹೇಗೆ ನಿಮಗೆ ಸೆಳೀತು, ಮತ್ತು ಬದುಕಿಗೆ ಮತ್ತು ಒಂದು ಏನು ಸೃಜನಶೀಲತೆಗೆ ರಂಗಭೂಮಿ ಹೇಗೆ ಪೂರಕ ಅನ್ನೋ? ತುಂಬ ಜನರು ಈ ಬಗ್ಗೆ ಹೇಳಿದ್ದಾರೆ. ನೀವು ರಂಗಭೀಷ್ಮ ಕಾರಂತರ ಕುರಿತಾಗಿ ಹೇಳಿದ್ರಿ ಅನ್ನೋ ಕಾರಣಕ್ಕಾಗಿ ಮಾತು ಹೇಳೋದು. ಕಾರಂತರು ಭಾಳ ಚೆನ್ನಾಗಿ ಹೇಳ್ತಾ ಇದ್ರು, ಇದ್ದದ್ದನ್ನು ಇದ್ದಾಗೆ ತೋರಿಸೋದು ಮಾತ್ರ ರಂಗಭೂಮಿ, ಇಲ್ಲದನ್ನು ಕಿರಿದಾಗಿ ತೋರಿಸೋದು ಕಿರಿತೆರೆ ಆಯಿತು ಅಂದರೆ ಇಲ್ಲದನ್ನು ಹಿರಿದಾಗಿ ತೋರಿಸುವಂಥ ಕೆಲಸವನ್ನು ನಾವು ಹಿರಿತೆರೆಯಲ್ಲಿ ಮಾಡ್ತೇವೆ ಅಂತ ಭಾಳ ಒಳ್ಳೆಯ ವ್ಯಾಖ್ಯಾನ ನನಗೆ ಯಾವತ್ತೂ ಅನಿಸಿದೆ. ಅದು ರಂಗಭೂಮಿ ಹಾಗೆ ಸಂವಾದಿಯಾಗಿ ಬದುಕಿಗೆ ನಮ್ಮ ನೆಲದಲ್ಲೇ ಉತ್ಪತ್ತಿಯಾಗಿ 5,000 ವರ್ಷಗಳಿಗೂ ಮಿಗಿಲಾದ ಇತಿಹಾಸ ನಮಗೆ ರಂಗಭೂಮಿಗೆ ಇರೋದ್ರಿಂದ ರಂಗ ಕಲಿಕೆ, ಯಾರೊಬ್ಬ ರಂಗಕರ್ಮಿ ಅಂತ ಬಂದ್ಬಿಡ್ತಾನೆ, ಆತ ತನ್ನ ಬದುಕನ್ನು ತುಂಬ ಸಮೀಪ ದರ್ಶನ ಮಾಡ್ಕೊಂಡು ಬಿಡ್ತಾನೆ. ನಮಗೆಲ್ಲರೂ ಇರೋದು ದೂರದರ್ಶನ, ಆದರೆ ಸಮೀಪ ದರ್ಶನವೂ ಆಗುತ್ತೆ ಅವನಿಗೆ. ಅವನ ಬದುಕಿನ ಅಷ್ಟು ಏರುಪೇರುಗಳು, ಅವನಿಗೆ ಲಾಲಿತ್ಯ ಎಲ್ಲವನ್ನೂ ಸಹ ರಂಗ ಅವನಿಗೆ ಕಲಿಸ್ತಾ ಹೋಗುತ್ತೆ. ಜೊತೆಗೆ ರಂಗದಲ್ಲಿ ಒಮ್ಮೆ ಅವನು ತೊಡ್ಕೊಂಡಿದ್ದಾನೆ ತಂದ ಒಂದೇ ಕಾರಣಕ್ಕೆ ಅವನಿಗೆ ಬದುಕಿನ ಕುರಿತಾದಂಥ ಅನೇಕ ಅಸಹಜ ಪ್ರಶ್ನೆಗಳಿವೆಯಲ್ಲ, ಅವಕ್ಕೆಲ್ಲ ತುಂಬ ಸಂಬದ್ಧ ಉತ್ತರಗಳು ಸಿಕ್ಬಿಡುತ್ತವೆ. ಇವೆಲ್ಲವೂ ರಂಗಭೂಮಿಯ ನಲ್ಮೆಯೂ ಹೌದು, ಕಾಣ್ಕೆಯೂ ಹೌದು, ಮತ್ತು ಉನ್ನತಿಯೂ ಹೌದು. ರಂಗ ಒಂದ್ರಿಂದಲೇ ಮಿಕ್ಕೆಲ್ಲವೂ ಸುಮ್ಮನೆ ಎಲ್ಲರಿಗೂ ಮೋಸಗೊಳಿಸುವ ಕೆಲಸವಾದರೆ ರಂಗ ಮೋಸಗೊಳಿಸುವಂತಹ ಕೆಲಸ ಆಗಲ್ಲ. ಯಾಕಂದರೆ ಪ್ರತ್ಯಕ್ಷದ ಸಂವಹನ, ಪ್ರತ್ಯಕ್ಷ ದರ್ಶನ. ಅದು ರಂಗದಲ್ಲಿ ತೊಡ್ಕೊಂಡಂಥವರೆಲ್ಲರೂ ಎಲ್ಲ ನೇಪಥ್ಯದಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಸ್ವತಃ ಮಾಡ್ಕೊಳ್ತಾರೆ. ಆದ್ದರಿಂದ ಅಲ್ಲಿ ಅವಲಂಬನೆ ಇಲ್ಲ, ಸ್ವಾವಲಂಬಿಗಳಾಗ್ತಾರೆ, ಮತ್ತು ದೃಢಚಿತ್ತರಾಗಿರ್ತಾರೆ, ಹೆಚ್ಚು ಕೆಲಸ ಮಾಡ್ತಾರೆ, ದೃಢಕಾಯರೂ ಆಗಿರ್ತಾರೆ. ಅನೇಕ ಅನುಕೂಲಗಳು ರಂಗದಿಂದ ನಮಗೆ ದಕ್ಕುತ್ತವೆ. ಅದೇ ವಿಚಾರವನ್ನು ಇತರೆ ಅದರ ಸಹೋದರ ಪ್ರದರ್ಶಕರ ಇತರೆ ವಿಭಾಗಗಳಿವೆಯಲ್ಲ, ಅದಕ್ಕೆ ಹೇಳಲಾಗದು. ಅನೇಕ ನಿಕಾಯಗಳಿವೆ ಅದರಲ್ಲಿ. ವಿಭಾಗ ಅಂದ ತಕ್ಷಣ ಭಾಗ ಮಾಡ್ದಂಗೆ ಆಗುತ್ತೆ, ಅದಕ್ಕೋಸ್ಕರ ವಿಭಾಗ ಅನ್ನೋದು ನಿಕಾಯ ಅಂತ ಹೇಳೋದು. ಇದರಲ್ಲಿ ಈ ಕಾಯ ಅದು ಮನಸ್ಸಾಗಿರ್ಬೋದು, ಮೈಯಾಗಿರ್ಬೋದು, ರಂಗದಿಂದಾಗಿ ಪ್ರಸಕರಣಗೊಳ್ಳುತ್ತೆ. ಭಾಳ ಒಳ್ಳೆಯ ಅನುಭೂತಿ ಸಿಗುತ್ತೆ. ಅನುಭವ ಅಷ್ಟೇ ಅಲ್ಲದೆ ಅನುಭೂತಿ ಅಂದರೆ ತುಂಬ ದರ್ಶನಗಳು ಸಿಗುತ್ತವೆ. ಆ ಎಲ್ಲ ದರ್ಶನಗಳಿಗೆ ಯಾರು ರಂಗಕರ್ಮ ಒಳ್ಳೆಯ ಅಂದರೆ ಸಂಬದ್ಧವಾದ ರಂಗಕರ್ಮ ಮಾಡಬೇಕು. ನಾನು ಬೆಳಗ್ಗೆ ಸಾಯಂಕಾಲ 6ರಿಂದ 7:30 ತನಕ ಹೋಗಿ ರಂಗದಲ್ಲಿ ತೊಡ್ಕೊಂಡು ಬಂದೇ ಅಲ್ಲ. ಅದು ಶುದ್ಧಹಸ್ತರಾಗಿ, ಸಿದ್ಧಹಸ್ತರಾಗಿ, ನಿಸ್ಪೃಹ ಪ್ರಾಮಾಣಿಕತೆಯಿಂದ ರಂಗವನ್ನು ಸೇವಿಸಿದವರನ್ನು ಖಂಡಿತವಾಗಿಯೂ ರಂಗ ಸೇವೆ ಮಾಡುತ್ತೆ. ಈ ದರ್ಶನದ ಬಗ್ಗೆ ಮಾತಾಡಿದ್ರಿ, ಸಾಹಿತ್ಯದಲ್ಲಿ, ಆಮೇಲೆ ಮಾತಿನಲ್ಲಿ, ಕನ್ನಡದ ಏನು ನಿಜದ ಅರ್ಥವನ್ನು, ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ದರ್ಶನವನ್ನು ಪಡೆಯೋದು ಹೇಗೆ? ನಾವು ತೊಡಗಿಕೊಳ್ಳುವಿಕೆ ಅದು ಬೇರೆ, ಅದೇ ದರ್ಶನ ಬಹಳ ಮುಖ್ಯ. ನೀವು ಹೇಳಿದ್ರೆ ನಾವು ಸಂದರ್ಶನ ಮಾಡೋದಲ್ಲ, ದರ್ಶನವನ್ನು ಮಾಡಬೇಕು ಅಂತ ಎಲ್ಲ ವಿಚಾರಗಳನ್ನು ಹೇಗೆ ಅದನ್ನು ನಾವು ದಕ್ಕಿಸಿಕೊಳ್ಳುವುದು, ಸಿದ್ಧಿಸಿಕೊಳ್ಳುವುದು? ಅದು ದರ್ಶನ ಅಂತಂದರೆ ಕಾಣಿಕೆಗೆ ಸಂಬಂಧಪಟ್ಟದ್ದು. ಕಾಣಿಕೆ ಇದ್ದರೆ ಮಾತ್ರ ಕಾಣಿಕೆ ಅಂತ. ಕಾಣಿಕೆಯೇ ಇರದೆ ಅಂದರೆ ಕಾಣಿಕೆಯ ಬಾಬತ್ತೋದು.
ತುಂಬ ಸ್ಪಷ್ಟವಾಗಿ ಹೇಳಬೇಕಾಯ್ತು ಅಂತಂದರೆ ನಾವು ಕಾಣುವಂಥದ್ದು ದ್ರಷ್ಟಾರರಾಗಬೇಕು ಅಂತ ಭಾಳ ಸ್ಪಷ್ಟವಾಗಿ ನಮಗೆ ನಾವು ಯಾವಾಗಲೂ ಎಲ್ಲನೂ ಈಶ್ವರನ ಕಾಣಿಕೆ ಅಂತ ಅಂದ್ಬಿಡ್ತೀವಿ. ಆದರೆ ಈಶ್ವರನು ಸಹ ಈಶ್ವರ ಪರ್ಜನ್ಯವದ್ ದ್ರಷ್ಟವ್ಯ ಅಂತ ಹೇಳಲಾಗಿದೆ. ಈಶ್ವರನು ನೀರಿನ ಹಾಗೆ ನೋಡಿ, ಮಳೆಯ ಹಾಗೆ ನೋಡಿ ಅಂತ. ಈಶ್ವರ ಏನು ಮಾಡ್ತಾನೆ, ನೀರಿನಾಗಿ ನಮಗೆ ದಕ್ತಾನೆ ಅಂತ. ಯಾಕೆ ಹಾಗೆ ನೋಡಬೇಕು ಅಂತ ಹೇಳಿದ್ರೆ, ಯಾವುದೇ ಬೀಜವನ್ನು ಬಿತ್ತಿದ್ರೂ ನೀರು ಮಾಡೋ ಕೆಲಸ ಬೆಳೆಸುವಂಥದ್ದು. ಹಾಗೆ ಈಶ್ವರ ನೀರಷ್ಟೇ ಆ ಕೆಲಸ ಮಾಡ್ತಾನೆ ಹೊರತು ಬೀಜವೇ ತಾನು ಆಗೋದಿಲ್ಲ ಅನ್ನೋದನ್ನು ತುಂಬ ಚೆಂದ ವಿವರಿಸಿ ಹೇಳಿದ್ದಾರೆ ಹಿರಿಯರು. ಆ ರೀತಿ ನೀವು ರಂಗ ಕಾಣಿಕೆ ಆಗಿರ್ಬೋದು ಅಥವಾ ಜೀವನ ದರ್ಶನವಾಗಿರ್ಬೋದು, ಇವೆಲ್ಲಕ್ಕೂ ನಾವು ಒಂದು ಕಾಣಿಕೆ ನಿಲ್ಕೋಬೇಕು. ಏನು ಮಾಡ್ತಿದ್ದೀವಿ, ನಮ್ಮ ಮೂಲ ಒಂದು ಪ್ರಶ್ನೆ ಇರೋದು, ಯಾರು ನಾನು, ಇಲ್ಲಿ ಯಾಕೆ ಬಂದಿದ್ದೇನೆ, ಜನ್ಮ ಸಾರ್ಥಕ್ಯ ಪಡಿಸ್ಕೊಳ್ಳೋದು ಹೇಗೆ, ಈ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಬೇಕು ಅಂದರೆ ಅಧ್ಯಾತ್ಮಕ್ಕೆ ಮೊರೆ ಹೋಗಬೇಕು, ಅಧ್ಯಾತ್ಮದ ಶಾಸ್ತ್ರಗ್ರಂಥಗಳನ್ನು ಮೊರೆ ಹೋಗಬೇಕು, ಆ ಶಾಸ್ತ್ರಗ್ರಂಥದಲ್ಲಿ ಹೇಳಿರುವಂತೆಲ್ಲ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಳುವ, ಅದನ್ನು ಅಂತರ್ಗತ ಮಾಡ್ಕೊಂಡು ಅನುಷ್ಠಾನ ಮಾಡೋ ಕೆಲಸವನ್ನು ಮಾಡಬೇಕು. ಎಷ್ಟೋ ಓದಿದವರು ತುಂಬ ತಪ್ಪುಗಳನ್ನು ಮಾಡ್ತಾರೆ. ಓದಿದವರು ಅನೇಕರು ತುಂಬ ತಪ್ಪುಗಳನ್ನು ಮಾಡಿಬಿಡ್ತಾರೆ. ಓದದವರೇ ಎಷ್ಟೋ ಶ್ರೇಷ್ಠ ಅಂತ ಅನಿಸ್ಬಿಡುತ್ತೆ ಎಷ್ಟೋ ಕಡೆ. ಹಾಗೆ ಓದಿದ ಮತ್ತು ಓದದ ಇದೆಯಲ್ಲ, ಅದರ ನಡುವೆ ಬಹಳ ದೊಡ್ಡ ಸೇತು ಬಂಧ ಹೊಂದಿದೆ. ಓದದವರೂ ಸಹ ಕಾಣಿಕೆ ಇರಿಸ್ಕೊಳ್ಳೋಕೆ ಸಾಧ್ಯ, ಓದಿದವರು ಕಾಣಿಕೆಯನ್ನು ಕಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಇಂಥದ್ದೆಲ್ಲ ಒಂದು ಸೇತುವೆಯನ್ನು ನಾವು ನಮ್ಮ ವಿವೇಕ, ಭಗವಂತ ಮನುಷ್ಯನು ಒಬ್ಬ ಪ್ರಾಣಿ, ಈ ಪ್ರಾಣಿ ತನ್ನ ವಿವೇಕವನ್ನು ಇರಿಸಿಕೊಂಡು ತಾನು ಏನನ್ನು ಓದಿದ್ದೇನೆ, ಆ ಓದಿದ್ದನ್ನು ಹೇಗೆ ನಾನು ದಕ್ಕಿಸ್ಕೊಳ್ಬೇಕು, ತಿಂದದ್ದೇನು, ಏನು ತಿಂತಿದ್ದೇನೆ ಪೌಷ್ಟಿಕಾಹಾರವೇ ಅಲ್ಲವೇ, ತಿಂದದ್ದನ್ನು ದಕ್ಕಿಸ್ಕೊಳ್ಬೇಕಲ್ಲ. ದಕ್ಕಿಸ್ಕೊಂಡ ನಂತರ ನನಗೆ ಮೈಗೆ ಅಂಟಬೇಕದು ಅಂತಂದಿತ್ತು ಅಂತಂದರೆ, ಅವೆಲ್ಲವೂ ತುಂಬ ಸರಳವಾಗಿ ಹೇಳೋದಾದರೆ, ಇಂಥ ಎಲ್ಲ ಓದು, ಇಂಥ ಎಲ್ಲ ಅರಗಿಸಿಕೊಳ್ಳುವಿಕೆ, ಇಂಥ ಜೀರ್ಣವಾಗಿಸಿಕೊಳ್ಳುವಿಕೆ, ಇಂಥ ಪಚನಕ್ರಿಯೆ ಇದೆಯಲ್ಲ, ಅವೆಲ್ಲವೂ ಈ ಜೀವನ ದರ್ಶನದಿಂದ ಮಾತ್ರವೇ ಸಾಧ್ಯ. ಜೀವನ ಅಂದರೆ ಏನು, ಜೀವನ ಅಂತ ಪದಚ್ಛೇದ ಮಾಡಬೇಕೆ? ಯಾವುದೋ ಕಾಡಿನಲ್ಲಿ ನಾವು ವಾರ್ಧಕ್ಯಕ್ಕೆ ಹೋಗ್ತೇವೆ, ಕಾಡು ನಮ್ಮನ್ನು ಕರೆ ಸಿಡಿತಾ ಇದೆ ಅಂತೇಳಿ ಅಲ್ಲಿಗೆ ಹೋಗ್ಬಿಡ್ತೇವೆಯೇ, ಅಥವಾ ಜೀವನದಲ್ಲಿ ಅದು ಪದಚ್ಛೇದ ಮಾಡದೆ ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸ್ತೇವೆಯೇ? ಇಂಥವೆಲ್ಲದರ ಸೂಕ್ಷ್ಮಗಳನ್ನು ಹಿಡಿದ್ಬಿಡ್ತು ಅಂತಂದರೆ ಅದು ಸಮಗ್ರ ಬದುಕಿನ ಆನಂದಕ್ಕೆ ಕಾರಣವಾಗುತ್ತೆ. ಓಕೆ, ಇನ್ನು ಈ ಕೆಲವೊಂದು ಸಲ ಅನಿಸ್ಬಿಡುತ್ತೆ ನಾವು ತುಂಬ ಸ್ವಾರ್ಥಿಗಳಾಗ್ಬಿಡ್ತೀವಿ ಅಂತ. ಈ ಕಲೆ ಮತ್ತು ಕಲೆಯನ್ನು ಪೋಷಣೆ ಮಾಡ್ತಾ ನಾವು ಕಲಾವಿದರಾದಂಥವ್ರು ಅದೇ ಕ್ಷೇತ್ರದಲ್ಲೇ ಮುಂದುವರಿತೇವೆ, ಔನ್ನತ್ಯವನ್ನು ಸಾಧಿಸ್ತೇವೆ, ಪುರಸ್ಕಾರಗಳನ್ನು, ಗೌರವಗಳನ್ನು, ಮನ್ನಣೆಯನ್ನು ಪಡಿತೇವೆ. ಆದರೆ ವ್ಯವಸ್ಥೆಯಲ್ಲಿ ಏನೋ ತಲ್ಲಣಗಳಾಗ್ತಾ ಇರ್ತವೆ, ಏನೋ ಸಮಸ್ಯೆ ಇರುತ್ತೆ, ಅದರ ಬಗ್ಗೆ ನಾವು ನೋಡ್ತೇವೆ ಅಷ್ಟೇ. ಒಂದು ಪ್ರತಿಕ್ರಿಯೆ, ಸಂವೇದನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆಯೋ ಮಾಡಲು ಗೊತ್ತಿಲ್ಲ. ಅದು ಹೆಂಗೆ ಅದನ್ನು ಆಂಗ್ಲದ ಕನ್ನಡದ ವೇದನೆ ಇಟ್ಕೊಂಡ್ರೆ ಸಂವೇದನೆ ಆಗೋದಿಲ್ಲ. ಸಂವೇದನೆಯ ನಿಜ ಅರ್ಥ ಗೊತ್ತಿರಬೇಕು. ಪ್ರಶಸ್ತಿ ಪುರಸ್ಕೃತರಿದ್ದರೆ ಮತ್ತು ಪ್ರಶಸ್ತಿ, ಅದರಲ್ಲಿ ನಮ್ಮಲ್ಲಿ 2 ಥರದ ಅರ್ಥ ಇದೆ. ಪುರಸ್ಕಾರ ಪಡೆದಂಥವರು ಅವರು ಅರಸಿ ಬಂದಿದೆ, ಅದು ಪ್ರಶಸ್ತಿ ವಿಜೇತರು ನಮ್ಮಲ್ಲಿರ್ತಾರೆ. ಅವರು ಪ್ರಶಸ್ತಿ ವಿಜೇತರು, ಪ್ರಶಸ್ತಿ ಪುರಸ್ಕೃತರಿಗಿರೋ ವ್ಯತ್ಯಾಸ ಅದು. ಅವರು ಪಾಪ ಹಪಾಪಿ ಇದೆ. ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು ಅಂತ ಗುಂಡಪ್ಪನವ್ರು ಹೇಳಿದ್ದಾರೆ. ಮನ್ನಣೆಯ ದಾಹ ಎಲ್ಲಕ್ಕೂ ಮಿಗಿಲು, ಎಲ್ಲದಕ್ಕಿಂತಲೂ ಮಿಗಿಲಾದದ್ದು ಮನ್ನಣೆಯ ದಾಹ ಅಂತ. ಆ ಮನ್ನಣೆಯ ದಾಹದಿಂದಾಗಿ ತಮ್ಮನ್ನು ತಾವು ಪ್ರಶಸ್ತಿಗಳಿಗಾಗಿ, ತಾವು ಪ್ರಶಸ್ತಿ ಬಾಚ್ಕೊಳ್ಳೋದಕ್ಕಾಗಿ ತಾವು ಜೀವನ ಮುಡುಪಾಗಿಟ್ಟುಬಿಡ್ತಾರೆ. ಅದು ಹೇಳೋಕ್ಕಾಗಲ್ಲ. ಅವರವರ ಅಭೀಪ್ಸೆ ಅದು. ಅಭೀಪ್ಸೆ ಮತ್ತು ಅಭೀಷ್ಟದಲ್ಲಿ ತುಂಬ ವ್ಯತ್ಯಾಸಗಳಿವೆ. ಅವರ ಪ್ರಶಸ್ತಿ ಗಳಿಕೆಯೇ ಅವರ ಅಭೀಪ್ಸೆಯಾದಾಗ ಯಾರೇನೂ ಮಾಡೋಕ್ಕೆ ಸಾಧ್ಯವಾಗಲ್ಲ. ಅದು ಅವರವರ ಸಂಗತಿ. ಇದು ಈ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಪ್ರಶಸ್ತಿ ವಿಚಾರದಲ್ಲಿ ನನಗನ್ಸೋದು, ಅವ್ರಿಗೆ ಯಾರಾದರೂ ಅನರ್ಹರು ಪ್ರಶಸ್ತಿ ಪಡೆದಿದ್ದಾರೆ ಅಂದರೆ ಅದಕ್ಕೆ ಅವ್ರಿಗೆ ಮಾಡಿದ ತಕ್ಕ ಶಾಸ್ತಿ ಅಂತ. ಪ್ರಶಸ್ತಿ ತಕ್ಕ ಶಾಸ್ತಿ ಆಗುತ್ತೆ ಅದು. ತುಂಬ ಜನರಿಗೆ ತಮ್ಮ ಜೀವಿತಾವಧಿನಲ್ಲಿ ತಾನು ಹೆಚ್ಚಿನ ಮನ್ನಣೆ ಪಡಿಬೇಕು, ಪ್ರಶಸ್ತಿ ಪಾರಿತೋಷಗಳನ್ನು ನಾನು ಬಾಚಿಕೊಳ್ಳಬೇಕು ಅಂತೆಲ್ಲ ಆಸೆ ಇರುತ್ತವೆ. ಆ ಥರದ ಆಸೆ ಇಟ್ಕೊಂಡಂಥವ್ರು ಸಹಜವಾಗಿ ಎಥದು ಕಸರತ್ತು ಕವಾಯತುಗಳನ್ನು ಮಾಡಿರ್ತಾರೆ. ಅಂಥ ಕಸರತ್ತು ಕವಾಯತು ಎಲ್ಲರಿಗೂ ಗೊತ್ತಿರುತ್ತೆ. ಆದರೂ ಜನ ಏನು ಮಾಡ್ತಾರೆ, ತುಂಬ ಸಹೃದಯರು ನಮ್ಮ ಈ ಸಮಾಜದಲ್ಲಿ ಜನರ ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು, ಇದು ಚೆನ್ನಾಗಿ ಗೊತ್ತಿರುತ್ತೆ. ಸಮಾಜ ಕುರುಡಲ್ಲ. ನಾವು ಅಂದ್ಕೊಳ್ತೇವೆ, ಬೆಕ್ಕು ಅಂದ್ಕೊಳ್ಳುತ್ತೆ ತಾನು ಕಣ್ಣು ಮುಚ್ಕೊಂಡು ಹಾಲು ಕುಡಿದಿದೆ ಅಂತ. ಆದರೆ ಬೆಕ್ಕು ಹಾಲು ಕುಡಿಯೋದನ್ನು ಇಡೀ ಸಮಾಜ ನೋಡಿರುತ್ತೆ. ಸಮಾಜ ಆ ರೀತಿಯಲ್ಲಿ ಅದನ್ನೆಲ್ಲವೂ ತುಂಬ ಅಲ್ಲ. ನನ್ನ ಪ್ರಶ್ನೆ ಏನಾಗಿತ್ತು ಅಂದರೆ, ಕಲಾವಿದರು ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರು ಅವರ ವೃತ್ತಿಯಲ್ಲಿಯೇ ಮುಳುಗಿರ್ತಾರೆ. ವ್ಯವಸ್ಥೆಯಲ್ಲಾಗೋ ತಲ್ಲಣಗಳಿಗೆ ಇಲ್ಲ ನೋಡಿ, ಸ್ಪಂದಿಸಲ್ಲ ಅಥವಾ ಸಂವೇದನೆಗಳು ಇಲ್ಲ ಅಂತಲ್ಲ. ನಾನು ಅದನ್ನೇ ಹೇಳಕ್ಕೆ ಹೊರಟಿದ್ದೆ. ಸಮಾಜ ತಮ್ಮ ಸುಪರ್ದಿಗೆ ತಾವೇನು ಮಾಡ್ಬೋದು ಅಂತ ಅವ್ರಿಗನ್ಸುತ್ತೆ, ಅಷ್ಟನ್ನು ಮಾತ್ರವೇ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಅವರು ಬೇಲಿ ಮೇಲೆ ಕೂತೋರಿರ್ತಾರೆ. ಸೂಕ್ಷ್ಮದ ಅವಗಾಹನೆ ನಡೀತಿರುತ್ತೆ. ಆ ಅವಗಾಹನೆಯ ನಡುವೆ ಯಾವುದಕ್ಕೆ ದನಿ ಎತ್ತಬೇಕು, ಎಷ್ಟೆತ್ತಬೇಕು ಅನ್ನೋದರ ತೀರ್ಮಾನವೂ ಅವರೇ ಮಾಡ್ತಿರ್ತಾರೆ. ಅದು ಸರಿ ತಪ್ಪು ಅಂತ ಹೇಳೋಕ್ಕೆ ಸಾಧ್ಯವಾಗೋದಿಲ್ಲ ನಮಗೆ. ಈಗ ನೀವು ಚುನಾವಣೆ ಸಂದರ್ಭದಲ್ಲಿ ಹೇಳ್ತೀರಿ 43 ಭಾಗ, 48 ಭಾಗ, ಅದು 50ನೇ ದಾಟಲಿಲ್ಲ, ಹೀಗೆಲ್ಲ ಹೇಳ್ತಿರ್ತೀರಿ. ಅದರ ಅರ್ಥವೇನು? ಅಸಡ್ಡೆ, ಅನಾದರ, ಅಗೌರವಗಳೇ ಇಲ್ಲ. ಅವ್ರಿಗೇನೋ ಆ ಥರದೊಂದು ನೀವು ಹೇಳ್ತಿರೋಂಥದ್ದೇ ತಲ್ಲಣ, ತಹತ, ತಾಕಲಾಟ, ತವಕ ಎಲ್ಲವೂ ಇರುತ್ತೆ. ಯಾರು ಏನು ಮಾಡಿದ್ರು ಇವ್ರು ಏನೂ ಮಾಡಲ್ಲ ಅಂತ ಬೇಸರ ಇರ್ಬೋದು. ಹಾಗಾಗಿ ತಾತ್ಸಾರ ಮನೋಭಾವ ಬಂದಿರ್ಬೋದು. ಇವೆಲ್ಲವನ್ನು ಅವರು
ಅದನ್ನು ಅವರು ಅಸ್ತ್ರವಾಗಿ ಗುರಾಣಿಯಾಗಿ ಇಟ್ಕೊಂಡು ಯಾರೋ ಒಬ್ಬರು ಅದರ ಸಲ್ಲಾಭ ಪಡಿತಿರ್ತಾರೆ, ಅದರ ದುರುಪಯೋಗ ಪಡ್ಕೊಳ್ತಿರ್ತಾರೆ, ಸದುಪಯೋಗವೂ ಅಲ್ಲ ಅದು. ಅಂಥದ್ದನ್ನು ಸಮಾಜ ಗಮನಿಸ್ತಾ ಇರುತ್ತೆ. ಯಾವುದಾದ್ರೂ ಒಂದು ವಿಪ್ಲವ, ಸಾಮಾಜಿಕ ವಿಪ್ಲವ ಸಹಜವಾಗಿ ಒಂದು ಭಾಳ ದೊಡ್ಡ ಒಂದು ಸರಿಯಾದ ಸಮಯದಲ್ಲಿ ಭಾಳ ದೊಡ್ಡ ವಿಪ್ಲವ ಅದನ್ನು ಸರಿ ಮಾಡಿತ್ತು. ಈಗ ಪ್ರಕೃತಿ ತಂತಾನೆ ಸರಿ ಮಾಡ್ಕೊಳ್ಳೋಕ್ಕೆ ಭೋರ್ಗರೆದು ಸಮುದ್ರಗಳು, ನಿಮಗೆ ಸುನಾಮಿ ಬರುವಂಥದ್ದು ಅಥವಾ ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗ್ಬೋದು, ಇಂಥವೆಲ್ಲವೂ ಪ್ರಕೃತಿಯು ಸಹ ನಮಗೆ ಕಲಿಸುವಂಥ ಪಾಠ, ಮತ್ತು ಅದು ತಾನೇ ಸರಿ ಮಾಡ್ಕೊಳ್ಳುವಂಥ ಒಂದು ಉಪಕ್ರಮ ಅಂತ ಭಾವಿಸೋದಾದರೆ, ಈ ಎಲ್ಲವೂ ಸಹ ಅವರನ್ನು ನೀವು ಜರಿಯೋಕ್ಕಾಗೋಲ್ಲ. ಜರೆದು ಧರೆಗೆ ದೊಡ್ಡವರಾದವರಿಲ್ಲ. ಆ ಕಾರಣಕ್ಕಾಗಿ ಯಾರು ಕಲಾವಲಯದಲ್ಲಿದ್ದಾರೆ ಅವರು ಸಹಜವಾಗಿ ಮಾತೇ ಆಡೋಲ್ಲ, ಬಾಯಿ ಬಿಚ್ಚೋಲ್ಲ, ಅದೆಲ್ಲವೂ ನಮ್ಮ ಅಪೇಕ್ಷೆ ಅಷ್ಟೇ. ಹಾಗೆ ಮಾಡಬೇಕೇ ಅಥವಾ ಬೇಡವೆ ಅನ್ನೋದು ಅವರವರ ಆಯ್ಕೆ. ಅದನ್ನು ಗೌರವಿಸ್ಬೇಕು ನಾವು. ಈ ರಂಗಭೂಮಿ ಬಗ್ಗೆ ನಾವು ಮಾತಾಡ್ತಿದ್ವಿ. ರಂಗಭೂಮಿಯಲ್ಲಿ ಕೆಲಸ ಮಾಡೋರನ್ನ ಶಿಕ್ಷಣಕ್ಕೆ ಕರೆತಂದರೆ ತುಂಬ ಪ್ರಯೋಗಾತ್ಮಕವಾಗಿ ಮತ್ತು ಒಂದು ಈ ಜಡತ್ವವನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಚಿಂತನೆಗಳಿದ್ದಾವೆ. ಮತ್ತು ರಂಗ ಶಿಕ್ಷಕರನ್ನ ಆಯ್ಕೆ ಮಾಡ್ಕೋಬೇಕು, ಮತ್ತು ಮಕ್ಕಳಿಗೆ ಪಠ್ಯವನ್ನು ಬೋಧಿಸುವ ವಿಚಾರವೇ ಒಂದು ರೀತಿ ಏನು ವಿಶೇಷವಾಗಿರುತ್ತೆ ಅನ್ನುವ ನಿಟ್ಟಲ್ಲಿ ಏನು ಮಾಡ್ಬೋದು? ಅದು ಆಗ್ತಾ ಇಲ್ಲ. ಅದು ಹಕ್ಕೊತ್ತಾಯದ ಹಾಗೆ ಬಹಳ ಕಾಲದಿಂದ ರಂಗ ಶಿಕ್ಷಕರನ್ನು ಅಥವಾ ಪಠ್ಯದಲ್ಲಿ ರಂಗವನ್ನು ಸೇರ್ಪಡೆ ಮಾಡಬೇಕು ಅಂತ ತುಂಬ ಜನ ರಂಗಕರ್ಮಿಗಳು, ರಂಗವನ್ನು ಹಾಸೋದು ಮಲಗಂಥವರು ಸರ್ಕಾರವನ್ನು ಅಥವಾ ಆಡಳಿತ ಯಂತ್ರವನ್ನು ಒತ್ತಾಯ ಮಾಡ್ತಲೇ ಬರ್ತಿದ್ದಾರೆ. ಅವ್ರು ಹೇಳ್ತಲೇ ಇದ್ದಾರೆ, ನೋಡಿ ರಂಗ ಶಿಕ್ಷಣ ಕೊಡೋದ್ರ ಮುಖಾಂತರ ಮಗುವಿನ ಮಾನಸಿಕ ಬೆಳವಣಿಗೆಗೆ, ಅದರ ಆತ್ಮೋದ್ಧಾರಕ್ಕೆ ಅನುಕೂಲವಾಗುತ್ತೆ, ಅದನ್ನು ದಯಮಾಡಿ ಮಾಡಿಕೊಡಿ ಅಂತ. ನಾವು ಮಾಧ್ಯಮವಾಗಿ ಆಗಲಿ ಅಥವಾ ಬೇರೆ ಇನ್ಯಾವುದನ್ನು ಗಮನಿಸಿದಾಗಲೂ ಸಹ ಕಲೆ, ಕ್ರೀಡೆ, ಮನೋರಂಜನೆ ಇವುಗಳೆಲ್ಲವೂ ಕೊನೆಗೆ ನೀವು ಮುಖ್ಯ ಪುಟಗಳಲ್ಲಿ ಸೇರಿಸೋದೇ ಇಲ್ಲ. ನೀವು ಅದೊಂದು ಪತ್ರಿಕೆಯನ್ನು ಗಮನಿಸಿ ನೋಡಿ ಅಥವಾ ಮಾಧ್ಯಮಗಳಲ್ಲಿ ನೋಡಿ, ಅದು ಪ್ರಧಾನ ಅಂತ ಅನ್ನಿಸೇ ಇಲ್ಲ ನಿಮಗೆ. ಇತ್ತೀಚಿನ ಸಮೀಕ್ಷೆ ಪ್ರಕಾರ ನಮಗೆ ಎಂಥ ತಲೆತಗ್ಗಿಸುವ, ನಾಗರಿಕ ಸಮಾಜವೇ ತಲೆತಗ್ಗಿಸುವಂಥ ಕೆಲಸ ಏನು ಅಂತ ಹೇಳಿದ್ರೆ, ಸಾ ಕಲಾ ಯಾ ವಿಮುಕ್ತಿ ಅಂತ ನಾವು ಹೇಳ್ಕೊಂಡಿದ್ದೇವೆ. ತತ್ಕರ್ಮ ಎನ್ನ ಬಂಧಾಯ ಸಾ ಕಲಾ ಯಾ ವಿಮುಕ್ತಿ ಬೇಕು ಅಂದರೆ ಯಾವುದೇ ಒಂದು ಕಲೆಯ ಒಂದು ಭಾಗವಾಗಿ ನೀವು ಇರಬೇಕು ಅಂತ ಮಾತಾಡ್ಕೊಂಡಿದ್ದೇವೆ. ಆದರೆ ಆ ಥರದ ವಿಮುಕ್ತಿ ಬೇಕಾಗಿಲ್ಲ ಅನಿಸುತ್ತೆ ಪ್ರಾಯ ಸಮಾಜಕ್ಕೆ. ಒಂದು ಸಮೀಕ್ಷೆ ನಿಮಗೆ ಕಲೆ ಸಂಸ್ಕೃತಿ ಎಷ್ಟು ಬೇಕು ನಿಮಗೆ ಅಂತ ಕೇಳಿದಾಗ 178 ಮಂದಿ ನನಗೆ ಕಲೆ ಸಂಸ್ಕೃತಿ ಬೇಕಾಗೇ ಇಲ್ಲ, ಬದುಕಿಗಾಗಿ ಒಂದಷ್ಟು ವೃತ್ತಿ ಬೇಕು, ಅದು ಸಂಬಳ ಬರಬೇಕು, ನಾನು ಬದುಕ್ತಾ ಹೋಗಬೇಕು, ನನಗೇನು ಮನೋರಂಜನೆಯೂ ಬೇಡ, ಕಲೆಯೂ ಬೇಡ, ಸಂಸ್ಕೃತಿ ಬೇಡ ಅಂತ ಹೇಳಿದ್ದಿದೆ. ಇದು ಸಮೀಕ್ಷಾ ವರದಿ. ಅದೆಲ್ಲ ನೋಡಿದಾಗ ತುಂಬ ನಗೆಯೂ ಬರುತ್ತಿದೆ ಅಂತ ಹೇಳ್ತಾರಲ್ಲ, ಹಾಗೆ ನಗೆಯೂ ಬರುತ್ತಿದೆ. ಅಷ್ಟೇ ಆಗುತ್ತೆ, ಸುಮ್ಮನಾಗಬೇಕಷ್ಟೇ. ಯಾಕೆಂದರೆ ಕಲೆ ಸಂಸ್ಕೃತಿಗಳಿಗೆ ನನಗೆ ಬೇಡ ಅಂತಂದಮೇಲೆ ಮತ್ತೆ ಇನ್ನೇನು ನಿಮಗೆ ಬೇಕಾದೀತು? ಇನ್ಯಾವುದರ ಹಿಂದೆ ನೀವು ಹೋದಿರಿ? ಅದು ಭಾಳ ಸಂಕಷ್ಟದ ಮತ್ತು ಸಂಕೀರ್ಣ ಮನಸ್ಥಿತಿಯ ಒಂದು ಸ್ಥಿತ್ಯಂತರ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ಅನಿಸುತ್ತೆ. ಇದು ಯಾವ ಆಡಳಿತ ಯಂತ್ರವಿದೆ, ಯಾರು ಶಿಕ್ಷಣ ಅಂತ ಕರ್ಕೊಳ್ತಿದ್ದೇವೆ ಅಂಥವೆಲ್ಲ ಮಾಡೋದ್ರಿಂದ ಅವ್ರಿಗೊಂದಷ್ಟು ಔನ್ನತ್ಯ ಸಿಗುತ್ತೆ, ಅವ್ರು ನಿಜವಾಗಿಯೂ ರೂಪುಗೊಳ್ತಾರೆ, ಚಂದದ ಸತ್ಪ್ರಜೆಗಳಾಗಿ ರೂಪುಗೊಳ್ತಾರೆ ಅನ್ನೋದನ್ನು ಅದು ಬೇಡ ಅಂತ ಹೇಳ್ತಿತ್ತು ಅಂತಂದರೆ, ಇದಕ್ಕಿಂತ ಹೀನಾಯ ಪರಿಸ್ಥಿತಿ ಮತ್ತೊಂದಿಲ್ಲ. ಅದನ್ನು ಅವರು ಪ್ರಾಯೋಗಿಕವಾಗಿ ಕೊಟ್ಟು ನೋಡಿದ್ರೆ ಗೊತ್ತಾಗಿರೋದು. ಎಷ್ಟೋ ಕಡೆ ಇದೆ, ಇಲ್ಲ ಅಂತಿಲ್ಲ. ಅವರೆಲ್ಲರೂ ತುಂಬ ಚೆನ್ನಾಗಿ ಯಾವ ಶಾಲೆ ಅಥವಾ ಯಾವ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲೆ ಸಂಸ್ಕೃತಿಗಳನ್ನು ಧಾಳಾಗಿ ಬಳಕೆ ಮಾಡಿ ಆ ಮಕ್ಕಳನ್ನು ಅವರು ಉದ್ಧರಿಸ್ತಿದ್ದಾರೋ, ಯಾವ ಶಾಲೆಗಳಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ಆಗ್ತಿರುತ್ತೋ ಅಂಥ ಹುಡುಗರು ನೀವು ಗಮನಿಸಿ ನೋಡಿ ಚುರುಕಾಗಿರ್ತಾರೆ. ಅಂಥ ಚುರುಕುತನ, ಅಂಥ ಧಾಡಿಸಿತನ ಒಂದು ಕಲೆ ಮುಖಾಂತರವೋ ಸಂಸ್ಕೃತಿ ಮುಖಾಂತರವೋ ಬರುತ್ತೆ ಅಂತಂದರೆ, ಅದನ್ನು ಬೇಡ ಅಂತ ನಾವು ಮುಂದೂಡ್ತಾ ಬರ್ತಿದ್ದೇವೆ ಅಂದರೆ ಇದು ತುಂಬ ನಿಷ್ಕೃಷ್ಟ ಬದುಕು ಅಂತ ನನಗನ್ಸುತ್ತೆ. ಗುರುಗಳೇ, ಈಗ ನೀವು ಸಿನಿಮಾದ ಪಾತ್ರಗಳಲ್ಲಿ ನಿಮ್ಮನ್ನು ನೋಡಿದಾಗ ಎಲ್ಲರೂ ಕೂಡ ಅದನ್ನು ಹೇಳಿಯೇ ಇರ್ತಾರೆ, ತುಂಬ ಚೆನ್ನಾಗಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಅಂತ. ನೀವು ತುಂಬ ಶಿಬಿರಗಳನ್ನು ಮಾಡಿದ್ದೀರಿ, ನಟನೆಯಲ್ಲಿ ಬೇಕಾಗಿರುವಂಥ ಆ ಕೌಶಲ್ಯವನ್ನು ದಕ್ಕಿಸಿಕೊಂಡಿದ್ದೀರಿ. ಈಗ ನಾನು ಕೇಳುವಂಥದ್ದು ಏನು ಅಂದರೆ, ಆ ಲೀಲಾಜಾಲವಾಗಿ ಪಾತ್ರವೇ ನೀವು ಅನ್ನೋ ನೆಲೆಯಲ್ಲಿ ರೂಪುಗೊಳ್ಳೋದಕ್ಕೆ ಏನು ಕಾರಣ? ಆ ಗುಟ್ಟೇನು? ಮತ್ತು ಆ ರೀತಿ ಎಲ್ಲರೂ ಕೂಡ ಪಾತ್ರಕ್ಕೊಂದು ಕಳೆಯನ್ನು ತುಂಬೋದು ಹೇಗೆ ಅಂತ? ನೀವೇ ಹೇಳಿದಾಗೆ ಕಲಾಲೋಕ ಒಂದು ಲೀಲಿಯೂ ಹೌದು, ಅದು ಜಾಲವೂ ಹೌದು. ಆ ಜಾಲದಲ್ಲಿ ಒಮ್ಮೆ ಸಿಲುಕೊಂಡಾಗ ಯಾವ ರೀತಿ ಯಾರು ಸಿಲುಕೊಂಡ್ರು ಅನ್ನೋದು ಭಾಳ ಮುಖ್ಯವಾಗುತ್ತೆ. ಮತ್ತು ಅದನ್ನು ಹೇಗೆ ಪರಿಗ್ರಹಿಸ್ತೀರಿ, ಅದು ಆ ಪರಿಗ್ರಹ ಹೇಗೆ, ಕೌಶಲ್ಯ ಸಂವರ್ಧನೆಗೋಸ್ಕರ ನಮ್ಮ ಮನುಷ್ಯ ಏನು ಮಾಡಬೇಕು, ಅದರಲ್ಲೂ ಕಲಾಲೋಕದಲ್ಲಿರುವಂಥವನು, ಕಲಾಕ್ಷೇತ್ರಕ್ಕೆ ಬಂದವನು ಏನು ಮಾಡಬೇಕು, ಇವುಗಳನ್ನೆಲ್ಲ ತುಂಬ ಸಾಧ್ಯಂತ ಶಾಸ್ತ್ರೀಯ ಅಧ್ಯಯನ ಯಾರು ಕೈಗೊಳ್ತಾರೆ ಅಂಥವ್ರಿಗೆ ಸಹಜವಾಗಿ ಇದೆ ಒಲಿಯುತ್ತೆ. ನಾನೇನೋ ತುಂಬ ದೊಡ್ಡ ಸಾಧಕ ಅಂತ ನೀವು ನನ್ನ ಕರ್ಕೊಂಡು ಕೂಡಿಸಿದ್ದೀರಿ ಸಾಧಕ ಸಾಲಿನಲ್ಲಿ. ನಾನು ಸಾಧಕ ಅಂತ ನನಗನ್ನಿಸಿಲ್ಲ. ಯಾಕೆಂದರೆ ಸಾಧನೆ ನಿರಂತರವಾದ್ದು. ಕಲಿಕಾ ವ್ರತಿಗಳು ನಾವೆಲ್ಲ ನಿತ್ಯ ಕಲಿಕಾ ವಿದ್ಯಾರ್ಥಿಗಳು. ನಿರಂತರವಾಗಿ ಸಂಗ್ರಹ ಮಾಡ್ತಲೇ ಹೋಗ್ತಿರ್ಬೇಕಾದಂಥದ್ದು. ಎಲ್ಲಿಯಾದರೂ ಕಲಿಕೆ ನಿಲ್ತು ಅಂತಿಲ್ಲ.
ಯಾವ ಸಂದರ್ಭದಲ್ಲಿಯೂ ಸಹ ನಿತ್ಯ ಮನುಷ್ಯ ಒಬ್ಬ ಕಲಿತಲೇ ಹೋಗ್ತಿರ್ಬೇಕಂತ ಯಾರಿಂದಲೂ ಎಲ್ಲರೂ ಒಂದೊಂದು ಅಕ್ಷರವನ್ನು ಕಲಿತು ವಿದ್ಯೆ ಪರ್ವತವೇ ಆದಂಥ ಅಂತ ಹೇಳಿ ಸರ್ವ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಒಂದೊಂದು ಅಕ್ಷರ ನಿರಂತರ ಇನ್ನೂ ನಿಮ್ಮಿಂದ ಕಲಿಯೋಕಿದೆ, ಈ ತಂತ್ರಜ್ಞಾನದಿಂದ ಕಲಿಯೋಕಿದೆ, ಈ ಸಂದರ್ಶನದಿಂದ ಇನ್ನೊಂದಷ್ಟು ದರ್ಶನ ಸಿಕ್ಕಲಿಕ್ಕಿದೆ. ಎಲ್ಲರಿಂದಲೂ ನಾವು ಕಲಿತಲೇ ಹೋಗ್ತೇವೆ. ಆ ಥರ ಕಲಿಯೋಕ್ಕೆ ಮನಸ್ಸು ಮಾಡಿದಂಥವರು ಸಹಜವಾಗಿ ಒಂದಷ್ಟು ಸಂಗ್ರಹ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಕೌಶಲ್ಯ ಸಂವರ್ಧನೆಗೆ ನಿರಂತರವಾದಂಥ ಪ್ರಕ್ರಿಯೆ, ಜೊತೆಗೆ ಅನೇಕ ವ್ಯಾಖ್ಯಾನಗಳು ಹೇಳುವ ಹಾಗೆ ಏನನ್ನು ಮಾಡಬಾರದು ಅನ್ನೋದರ ತಿಳುವಳಿಕೆ ಇದೆಯಲ್ಲ, ಅದು ಏನನ್ನು ಮಾಡಬೇಕು ಅಂತ ಎಲ್ಲರೂ ಹೇಳ್ಕೊಡ್ತಾರೆ, ಏನನ್ನು ಮಾಡಬಾರದು ಅನ್ನೋ ಗೆರೆ ಹೇಳ್ಕೊಳ್ಳುವಿಕೆ ಇದೆಯಲ್ಲ, ಅದೊಂದು ಕೆಂಪು ವರ್ಣದ ಗೆರೆ. ಅದು ಕೆಂಪು ಅಂದರೆ ನಿಮ್ಗೆ ಗೊತ್ತಿದೆ ಅಪಾಯ ಅಂತ. ಆ ಗೆರೆಯನ್ನು ದಾಟದೆ ಸಂಯಮ ಪಾಲಿಸ್ಕೊಳ್ತಾ ಸಮಚಿತ್ತ, ಸಮಭಾವ, ಸಮದೃಷ್ಟಿ ಇರಿಸ್ಕೊಂಡು ಕಲಾಲೋಕದಲ್ಲಿ ನಾನು ಕಲಾವಿದನಾಗಿ ಬಂದಾಗ ನಾನು ಏನನ್ನು ಮಾಡ್ತಿದ್ದೇನೆ, ಯಾಕೆ ಮಾಡ್ತಿದ್ದೇನೆ ಮತ್ತು ಹೇಗೆ ಮಾಡಬೇಕು ಅನ್ನೋ ಮೂಲಭೂತ ಪ್ರಶ್ನೆಗಳೇನಿವೆಯಲ್ಲ, ಅದಕ್ಕೆ ಸರಿಯಾದ ಸಾಮಂಜಸ್ಯ ಉಳ್ಳಂಥ ಉತ್ತರಗಳನ್ನು ಕಂಡುಕೊಂಡ್ಬಿಡ್ತು ಅಂದರೆ ಯಾವುದೇ ಕಲಾವಿದ ತಾನು ತುಂಬ ರಾರಾಜಿಸಬಲ್ಲ. ತೆರೆಯ ಮೇಲೆಯೋ, ರಂಗದ ಮೇಲೆಯೋ ಅಥವಾ ಕಿರುತೆರೆಯಲ್ಲಿಯೋ ರಾರಾಜಿಸಬಲ್ಲ. ಅಂಥ ಕೆಲಸಗಳನ್ನು ಮಾಡೋದಕ್ಕೋಸ್ಕರ ಶಾಸ್ತ್ರೀಯ ಅಧ್ಯಯನ ಬಹಳ ಮುಖ್ಯ. ಅನೇಕ ವ್ಯಾಖ್ಯಾನಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಇಂಥ ವ್ಯಾಖ್ಯಾನಗಳನ್ನು ಓತಪ್ರೋತ ಅರ್ಥ ಮಾಡಿಕೊಂಡು ಅರಗಿಸಿಕೊಂಡು ಆನಂತರ ಅನುಷ್ಠಾನಕ್ಕೆ ಬರೋದಿದ್ದರೆ ಅದರ ಮೊದಲು ಸ್ವೀಕಾರದಿಂದ ಸ್ಮೃತಿಪಟಲದಲ್ಲಿ ಸ್ಮೃತಿಪಟಲದಲ್ಲಿ ಇರಿಸಿಕೊಂಡಿದ್ದನ್ನು ಅಂತರ್ಗತ ಮಾಡಿಕೊಳ್ಳುವಿಕೆ, ಮನನ ಮಾಡಿದ ನಂತರವೇ ಅನುಷ್ಠಾನ ಮಾಡಬೇಕು. ನಾವೇನು ಮಾಡ್ತೀವಿ ಕಲಾಲೋಕದಲ್ಲಿ ಅನುಷ್ಠಾನಕ್ಕೆ ಮೊದಲು ಮುಂದಾಗ್ಬಿಡ್ತೇವೆ. ಅನುಷ್ಠಾನ ಪ್ರಧಾನ ಅಲ್ಲ, ಅದು ಪೂರ್ವ ತಯಾರಿ ಬಹಳ ಮುಖ್ಯ. ಅಪೂರ್ವ ಪ್ರಸ್ತುತಿ ಆಗಬೇಕು ಅಂದರೆ ಪೂರ್ವ ತಯಾರಿ ಹೊಂದಿದೆ. ಆ ಪೂರ್ವ ತಯಾರಿ 1-2 ದಿನ, ಅರ್ಧ ಗಂಟೆ, 10 ನಿಮಿಷ ಹಾಗಾಗುವುದಿಲ್ಲ. ಅದು ಜೀವನ ಪರ್ಯಂತದ ತಯಾರಿ, ಜೀವನ ಪರ್ಯಂತದ ಸಂಗ್ರಹದಿಂದಾಗಿ ಯಾವುದೇ ಒಂದು ಪಾತ್ರವನ್ನು ನೀವು ಹಾಗೆ ತೆರೆಯ ಮೇಲೆ ರಾರಾಜಿಸುವ ಹಾಗೆ ಮಾಡೋಕ್ಕೆ ಸಾಧ್ಯ. ಈ ಕಾರಣದಿಂದಾಗಿ ಪೂರ್ವ ತಯಾರಿಯನ್ನು ಇರಿಸಿಕೊಂಡು ಶಾಸ್ತ್ರಾಧ್ಯಯನ ಮಾಡ್ತಾ ಈ ಮೂಲಭೂತ ಪ್ರಶ್ನೆಗಳಿವೆ. ಏನನ್ನು ಮಾಡ್ತಾ ಇದ್ದೇನೆ, ಯಾರಿಗೆ ಮಾಡ್ತಿದ್ದೇನೆ, ಹೇಗೆ ಮಾಡ್ತಿದ್ದೇನೆ ಅದಕ್ಕೆ ಸಂಬದ್ಧ ಉತ್ತರಗಳನ್ನು ಕಂಡುಕೊಂಡಿತ್ತು ಅಂದರೆ ಯಾವುದೇ ಕಲಾವಿದ ಸಹಜವಾಗಿ ವಿಜೃಂಭಿಸಲಿಯೂ ಬಲ್ಲ ಮತ್ತು ವೈಭವೀಕರಣಕ್ಕೂ ತನ್ನ ತಾನು ಓಡ್ಕೊಳ್ಬಲ್ಲ. ಸೊ ಆ ಒಂದು ಸಾಧನೆ ಈಗ ಸಿನಿಮಾಗೆ ಬರೋವಂಥವ್ರು, ಸೀರಿಯಲ್ಗೆ ಬರೋವಂಥವ್ರು ಒಂದು ಆಕರ್ಷಣೆ ಇರುತ್ತೆ, ನಟ ನಟಿಯರು. ಸೊ ಅವ್ರಿಗೊಂದು ಪೂರ್ವ ತಯಾರಿ, ಕೇವಲ ನಾನು ಅಟ್ರಾಕ್ಟಿವ್ ಆಗಿ ಅಂತ ಅತ್ಯಾಕರ್ಷಕವಾಗಿ ಕಾಣ್ತೇನೆ, ನನ್ನ ದೇಹ ಚೆನ್ನಾಗಿದೆ ಅಂದರೆ ಸಾಕ, ಒಂಚೂರು ಏನಾದರೂ ನಿಮ್ಮೆಲ್ಲ ಪ್ರಶ್ನೆಗಳಲ್ಲಿ ನೀವೇ ಉತ್ತರ ಕೊಟ್ಬಿಡ್ತಿದ್ದೀರಿ. ಅದು ಕೇವಲ ಆಕರ್ಷಣೆಗೆ ಬರುವಂಥವ್ರದಿಂದಾಗಿ ನಟನೆ ಸಿದ್ಧಿಸೋಲ್ಲ. ಅದಕ್ಕೆ ಅವರಿಗೆ ಆಸ್ಥೆ ಬೇಕು. ಅದು ಕಲಿಕಾ ಅವಸ್ಥೆ ಇದೆಯಲ್ಲ, ಅದರಿಂದ ಅವರು ರೂಪುಗೊಳ್ಬೇಕು. ಆ ಅವಸ್ಥೆಯನ್ನು ಅವಸ್ಥಾತ್ರಯಗಳಲ್ಲಿ ಹೇಗಿದೆ, ಪ್ರಸ್ಥಾನತ್ರಯದಲ್ಲಿ ಹಾಗೆ ಅವಸ್ಥಾತ್ರಯ ನಮಗೆ ಸುಷುಪ್ತಿ, ನಿಮಗೆ ಸುಪ್ತಾವಸ್ಥೆ, ಜಾಗೃತಾವಸ್ಥೆ ಇದೆಯಲ್ಲ, ಆ ಮೂರಲ್ಲಿಯೂ ಸಹ ಜಪಿಸಿರಬೇಕು. ಅದರ ತಪ್ಪವನ್ನು ಮಾಡಿರಬೇಕು ಅವರು. ಕಲಾಲೋಕದಲ್ಲಿ, ಕಲಾ ಪ್ರಯಾಣದಲ್ಲಿ ಈ ಪ್ರಸ್ಥಾನತ್ರಯದ ಹಾಗೆ ಅವಸ್ಥಾತ್ರಯಗಳಿವೆಲ್ಲ, ಅವುಗಳಲ್ಲಿ ಅವರು ಅದನ್ನು ನೆನೆದಿರಬೇಕು. ಹಾಗೆಲ್ಲ ಮಾಡಿದಾಗ ಮಾತ್ರವೇ ಬಹಳ ಕಾಲ ಜನಮಾನಸದಲ್ಲಿ ಸ್ಮೃತಿಯಲ್ಲಿ ಉಳ್ಕೊಳ್ಳುವಂಥ ಕೆಲಸಗಳನ್ನು ತುಂಬ ಜನರು ನೋಡಿ, ಕಣ್ಣಿಂದ ಮರೆಯಾಯ್ತು ಕೂಡಲೇ ಅವರ ಇರುವಿಕೆಯೇ ಅಲ್ಲಿಗೆ ಅದು ಅಂತ್ಯ ಅಂತ ಯೋಚನೆ ಮಾಡ್ತಾರೆ. ಆದರೆ ಅವರು ಮಾಡಿಟ್ಟ ಕೆಲಸ, ಬಿಟ್ಟು ಹೋದ ಹೆಜ್ಜೆ ಗುರುತುಗಳಿವೆಯಲ್ಲ, ಅವು ರಾರಾಜಿಸಬೇಕು ಅಂದಾಗ ಸಹಜವಾಗಿ ಅಂಥ ತೀಕ್ಷ್ಣತೆ, ಅಂಥ ಮೊನಚು ಇರಬೇಕು. ತೀಕ್ಷ್ಣತೆ, ಮೊನಚುಗಳಿರುವಂಥ ಯಾವುದೇ ಕೆಲಸಕ್ಕೂ ಈ ಥರದ ಪೂರ್ವ ತಯಾರಿ ಮುಖ್ಯ. ಆಕರ್ಷಣೆಯಿಂದ ಕೇವಲ ದೇಹಾಕರ್ಷಣೆಗೋ ಅಥವಾ ನಾನು ದೇಹದಾಢ್ಯ ಇಟ್ಕೊಂಡಿದ್ದೀವಿ ಅದೆಲ್ಲ ಬೇಕು. ಯಾಕೆಂದರೆ ಕಾಯ, ನಾವಲ್ಲಿ ಹೇಳೋದು ಆಂಗಿಕ, ವಾಚಿಕ, ಸಾತ್ವಿಕ ಮತ್ತು ಆಹಾರ್ಯ ಅಂತ. ಈ ಆಂಗಿಕ ಬಹಳ ಮುಖ್ಯ. ದೇಹಾಕರ್ಷಣೆ ಭಾಳ ಚೆನ್ನಾಗಿ ಬೇಕು. ಆದರೆ ಎಷ್ಟು ಬೇಕು? ಎಲ್ಲಕ್ಕೂ ದೇಹವೇ ಪ್ರಧಾನವೇ? ವಾಚಿಕವೋ ಅಥವಾ ಸಾತ್ವಿಕ ಸತ್ವಭರಿತ ನಟನೆಯೋ ಅಥವಾ ಅದಕ್ಕೆ ಪೂರಕ ಹೊಂದಿಕೆ ಆಗುವಂಥ ಆಹಾರ್ಯವೋ ಬೇಕೇ ಅನ್ನೋದನ್ನೆಲ್ಲ ನಾವು ಅಧ್ಯಯನದ ಮುಖಾಂತರ ಪಾಲಿಸಿದ್ರೆ ಅಥವಾ ಅಧ್ಯಯನ ಮೂಲಕ ನಮ್ಮನ್ನಾಗಿಸ್ಕೊಂಡ್ರೆ ಸಹಜವಾಗಿ ಯಾರೇ ಇದಿಲ್ಲ. ಸರಸ್ವತಿ ಅಥವಾ ಕಲಾಲೋಕದಲ್ಲಿ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ ದೇವಿ, ಕಲಾದೇವಿ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ. ಆದರೆ ಕೆಲವ್ರನ್ನ ಮಾತ್ರ ಒಪ್ಪಿಕೊಳ್ತಾಳೆ, ಕೆಲವ್ರು ಮಾತ್ರ ಅಪ್ಪಿಕೊಳ್ತಾಳೆ. ಮಿಕ್ಕವರೆಲ್ಲರೂ ಪಾಪ ಅವರು ತುಂಬ ಅನಾಥ ಭಾವದಿಂದ ಪರದಾಡ್ತಿರ್ತಾರೆ. ಅಂದರೆ ನಾವು ವೇದನೆಯನ್ನು ಹೇಳಿಕೊಳ್ಳುವಂಥದ್ದು, ರೋದನೆ ಮಾಡುವಂಥದ್ದೇ ನಮ್ಮ ಕಾರ್ಯ, ನಮ್ಮ ಕೆಲಸ ಆಗಿಬಿಡಬಾರ್ದು. ನನಗೇನೂ ಆಗ್ತಾಯಿಲ್ಲ ಅಂದರೆ ತುಂಬ ಜನ ಹಾಗೆ ವೇದನೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಆ ವೇದನೆ ಬದಲಿಗೆ ನಾವು ಈ ಸಂವೇದನೆಯನ್ನು ಇಟ್ಕೊಳ್ಬೇಕು. ಕಲಾಲೋಕದಲ್ಲಿ ನಾನೇನು, ನನ್ನ ಕೊಡುಗೆ ಏನು, ನನ್ನ ತಯಾರಿ ಏನು, ಇವೆಲ್ಲದ್ರ ಬಗ್ಗೆ ಆಲೋಚನೆ ಮಾಡ್ತು ಅಂದರೆ ಸಹಜವಾಗಿ ಇದಕ್ಕೆ ದಕ್ಕತೆ ಅಂತ ನನಗನ್ಸುತ್ತೆ. ಇನ್ನು ನಿಮ್ಮ ವಾಯ್ಸ್ ಇನ್ ಸೈಲೆನ್ಸ್ ಪರಿಕಲ್ಪನೆ ಬಗ್ಗೆ ಒಂದು 45 ರಾಷ್ಟ್ರಗಳ ಜಾಲ ಸಂಪರ್ಕ. ಯಾವಾಗ ನಾವೊಂದು 25 ವರ್ಷಗಳ ಹಿಂದೆ ತಂತ್ರಜ್ಞಾನ ಇಷ್ಟೊಂದು ಪಡಿಯಚ್ಚು ಮೂಡಿರಲಿಲ್ವೋ, ಹೆಜ್ಜೆ ಗುರುತುಗಳನ್ನು ದಾಖಲಿಸಿರಲಿಲ್ವೋ, ಅದು ತನ್ನ ಅಸ್ತಿತ್ವವನ್ನು ಹೀಗೆ ಸಾಂದ್ರ ಅಂತ ಹೇಳಿರಲಿಲ್ವೋ, ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆಗ್ಬೋದಂಥ ಅವರೆಲ್ಲರ ಅವಾಂತರಗಳು, ಅಲ್ಲಿದ್ದಂತಹ ಎಲ್ಲ ಅವರ ಮನೋಭೂಮಿಕೆ, ಅವರ ಮನೋವ್ಯಾಪಾರ, ಅಲ್ಲಿ ಪ್ರಚಲಿತ ವಿದ್ಯಮಾನಗಳು ಅವೆಲ್ಲವನ್ನು ದೃಶ್ಯ ಮಾಧ್ಯಮದ ಮುಖಾಂತರ, ಅದರಲ್ಲೂ ಚಿತ್ರ ಮಾಧ್ಯಮದ ಮುಖಾಂತರ ಅವರು ದಾಖಲಿಸಿ ನಮಗೆ ಕಳಿಸ್ತಾ ಇದ್ದಿದ್ದು, ಇಲ್ಲಿದ್ದನ್ನು ಅವ್ರಿಗೆ ನಾವು ಕಳಿಸ್ಕೊಡ್ತಾ ಇದ್ದಿದ್ದು, ಈ ಥರದಂತೂ
ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆವು. ಅದಕ್ಕಾಗಿ ಬೇಕಾದಂಥ ಅಂತಾರಾಷ್ಟ್ರೀಯ ವೇದಿಕೆ ವಾಯ್ಸಿಂಗ್ ಸೈಲೆನ್ಸ್ ಅಂತ, ಅದು ಆಂಗ್ಲದಲ್ಲಿ ಇಟ್ಟಿದೆ. ಆ ಕಾರಣಕ್ಕಾಗಿ ನಾವು ಅವರೆಲ್ಲರಿಗೂ ಅರ್ಥವಾಗಲಿ ಅಂತ ಅದು ಸ್ಥಾನಿಕ ಭಾಷೆ ಇಟ್ಟಾಗ ಪಾಪ ಅವ್ರಿಗೆ ಅರ್ಥವಾಗದೇ ಹೋಗ್ಬೋದು ಅಂತ ಯೋಚನೆ ಮಾಡಿದ್ವಿ. ಹಾಗಂತ ಏನು ಇಂಗ್ಲೀಷ್ ತುಂಬ ಪ್ರಧಾನ ಅಂತ ಅಲ್ಲ, ಅದು ಆಂಗ್ಲದಲ್ಲಿ ಆ ಥರ ಗಮನಿಸ್ಕೊಂಡಾಗ ಇಡೀ ವಿಶ್ವದಲ್ಲಿ ಸುಮಾರು 16 ಭಾಗ ಅಷ್ಟೇ ಜನರಿಗೆ ಗೊತ್ತದೆ. ಆ 16 ಭಾಗದ ಕೆಲವು ರಾಷ್ಟ್ರಗಳಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ಹಾಗೆ ಮಾಡಿ ಇಟ್ಟಿದ್ದ ಹೌದು. ಅದು ನಿರಂತರವಾಗಿ ಅನೇಕ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಹೋದ್ವಿ. ಅದರಲ್ಲಿ ಶತಾಯುಷ್ಯದ ಅಂಚಲ್ಲಿರೋ ಬೇರೆ ಬೇರೆ ವಲಯದ ಸಾಧಕರ ಕುರಿತಾಗಿ ನಾವು ದೃಶ್ಯ ದಾಖಲೀಕರಣ ಮಾಡ್ತಾ ಹೋದ್ವಿ. ಅದರ ಮುಖಾಂತರ ಅನೇಕ ಚಿತ್ರಗಳನ್ನು ಮಾಡಿದ್ವಿ. ಪ್ರಪಾತವಾಗಲಿ, ಸಂದಿಗ್ಧವಾಗಲಿ, ಪೂರ್ಣ ಪ್ರಮಾಣದ ಕನ್ನಡ ಸಂಸ್ಕೃತ ಚಿತ್ರಗಳಾದ ಏಕಚಕ್ರಮ ಆಗಿರಲಿ, ಅಥವಾ ಇತ್ತೀಚೆಗೆ ಮಾಡಿದಂಥ ಮಾವು ಬೇವು ಆಗಿರಲಿ, ಅದು 40 ವರ್ಷಗಳ ಅವರ ಹಿರಿಯರ ಕನಸನ್ನು ನಾವು ಸಾಕಾರಗೊಳಿಸೋದಕ್ಕೆ ಅಂತ ಹೊರಟದ್ದಾಗಲಿ, ಈಗ ಮಾಡ್ತಿರ್ಬೋದು ಪದ್ಮಗಂಧಿ, ಅದು ತ್ರಿಭಾಷಾ ಸಾಹಸ, ಕನ್ನಡ, ಸಂಸ್ಕೃತ, ಹಿಂದಿ ಅಂತ ಅಂದ್ಕೊಂಡಿರ್ತದೆ. 4 ಮಂದಿಯನ್ನು ತಲುಪೋಕ್ಕೆ ಸಾಮಾನ್ಯವಾಗಿ ಈ ಸಂವಹನ ಮಾಧ್ಯಮ ಇದ್ರ ಮುಖಾಂತರ 16 ಮಂದಿಯನ್ನು ತಲುಪಿ ನಮ್ಮ ವಿಚಾರಧಾರೆಯನ್ನು ನಾವು ಅಂದ್ಕೊಂಡಿದ್ದನ್ನು, ಒಂದು ಕಥೆ ಹೇಳುವ ಕ್ರಮ ಇದೆಯಲ್ಲ, ಕಥೆ ಕಟ್ಟುವ ಕ್ರಮ ಇದೆಯಲ್ಲ, ಅವುಗಳನ್ನು ಅವ್ರಿಗೆ ದಾಟಿಸುವ ಕೆಲಸಕ್ಕಾಗಿ, ಮುಂದಾಟಿಸುವ ಕೆಲಸಕ್ಕಾಗಿ ಇಂಥ ಮಾಡೋ ಕೆಲಸಗಳು. ಇದಕ್ಕಾಗಿ ಇಂಥ ಒಂದು ವೇದಿಕೆ ಬೇಕಾಗಿತ್ತು. ಹಾಗೆ ಇಟ್ಕೊಂಡ ವೇದಿಕೆ ಮತ್ತು ಆ ವೇದಿಕೆಗೆ ಇಟ್ಟ ಹೆಸರು ಅದು. ತುಂಬ ಸಂತೋಷ ಮತ್ತು ಆನಂದ. ನಮ್ಮ ಈ ಸಾಧಕರ ಸಂಪುಟ ಕಾರ್ಯಕ್ರಮದಲ್ಲಿ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಮತ್ತು ನಿಮ್ಮ ನುಡಿಮುತ್ತುಗಳನ್ನು, ಚಿಂತನೆಗಳನ್ನು ಸವಿಸ್ತಾರವಾಗಿ ಹಂಚಿಕೊಂಡಿದ್ದಕ್ಕೆ ನಿಮಗೆ ಅನಂತ ಧನ್ಯವಾದ. ಕವಿವಾಣಿ ಇದೆ. ಅಶ್ವವೇಗಕ್ಕೂ ಅಶ್ವವೇಗದ ವೀಕ್ಷಕರು ಹೇಳೋ ಮಾತೇನು ಅಂದರೆ, ನೂರಾಸೆಯ ಹೆಗಲಿಗೇರಿಸಿ ನಡೆವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯೂ ನಮ್ಮದೇ. ನಮಸ್ಕಾರ. ನೋಡಿದ್ರಲ್ಲ, ಸುಚೇಂದ್ರ ಪ್ರಸಾದ್ ಅವರ ಈ ಒಂದು ಸಂಚಿಕೆ ನಿಮಗೆ ಒಂದು ಆತ್ಮತೃಪ್ತಿಯನ್ನು, ಒಂದು ಪ್ರೇರಣೆಯನ್ನು ಕೊಟ್ಟಿದೆ ಅಂತ ಭಾವಿಸ್ತಾ, ಸಾಧಕರ ಸಂಪುಟ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಶರಣು.